ಅವಳೆಲ್ಲಿ? ಅವನು ಒಳಗಡೆ ಇದ್ದಾನೆ. ಮಗಳೇ, ಏನಮ್ಮ ಜಾನು, ಏನಾಯ್ತು ನಿನ್ಗೆ? ಅವರಪ್ಪನೇ ಅವಳನ್ನ ಬಿಟ್ಟೋಗಿರೋದು. ಅವರಮ್ಮ ಇನ್ನ ಬದುಕಿದ್ದಾಳೆ. ಮಾವನಾಗಿ ನಾನಿದ್ದೀನಿ, ಎಲ್ಲಾರು ಇದೀವಿ. ಅವಳಿಗೆ ಇಷ್ಟಿದ್ರು ಅವಳ ಜೀವನದಲ್ಲಿ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋದಕ್ಕೆ ನಿಮ್ಗೆ ಯಾರ್ ರೈಟ್ಸ್ ಕೊಟ್ಟಿದ್ದು? ಇದು ನನ್ನ ನಿರ್ಧಾರ ಮಾತ್ರ ಅಲ್ಲ, ನಾವೆಲ್ಲರೂ ಸೇರಿ ತಗೊಂಡಂತ ನಿರ್ಧಾರ. ಜಾನ್ವಿ ಕೂಡ. ಅಂಕಲ್, ಒಂದು ವಿಷಯ ತಿಳ್ಕೊಬೇಕಿತ್ತು. ಇನ್ಮೇಲೆ ನಾವು ಮಾಡ್ತಿರೋದು ಕರೆಕ್ಟಾ ತಪ್ಪಾ ಅಂತ ನೀವೇ ಹೇಳಬೇಕು. ಅದೇನು ಅಂದರೆ, ಮೆನನ್ ಸರ್ ಹೇಳಿದ ರೀತಿ ಅಲ್ಲ. ಕೆಲವು ಸಮಯ ನಮ್ಮ ಕಣ್ಣೆ ನಮ್ಮನೆ ಯಾಮರ್ಸುತ್ತೆ. ನೀವೇನು ಹೇಳ್ತಾ ಇದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಅಂಕಲ್, ನಾನು ಎಲ್ಲಾನು ಹೇಳ್ತೀನಿ. ಏನು ಅಶೋಕಿ ಮಾಡ್ತಿದ್ಯಾ? ಫಸ್ಟ್ ಡೇ ಲೋ, ಟೀಚರ್ ಬರ್ತಾರಲ್ವಾ, ಅವರು ಕೂಡ ನಡ್ಕೊಂಡು ಬರ್ತಾರೆ. ನೀನಲ್ಲಿ ಬೇಕಲ್ಲಿ ಬರ್ತಿದ್ಯಾ? ಅಣ್ಣ, ನಾಳೆಯಿಂದ ಬಸ್ಸಲ್ಲೇ ಬರ್ತೀನಿ. ನಾಳೆಯಿಂದ ಬಸ್ಸಲ್ಲೇ ಬನ್ನಿ, ಇವತ್ತು ನಡ್ಕೊಂಡು ಹೋಗಿ. ನಾನು ಇವಾಗ ಹೇಳ್ತಿರೋದು ಏನಂದ್ರೆ, ಈ ಸಮಯದಲ್ಲಿ ನೀವು ಕಾಣುವಂತಹ ಎಲ್ಲ ಕನಸು ಇಲ್ಲಿರೋ ಪ್ರತಿಯೊಬ್ಬರಿಗೂ ನೆರವೇರಬೇಕು. ಕನಸು ಬಗ್ಗೆ ಹೇಳಬೇಕಾದ್ರೆ ನನಗೆ ಜ್ಞಾಪಕ ಬರೋದು ಒಂದು ಅದ್ಭುತವಾದ ಪುಸ್ತಕದ ಬಗ್ಗೆ. ಅದ್ಯಾವುದು ಅಂದ್ರೆ ದ ವಿಂಗ್ಸ್ ಆಫ್ ಫೈರ್. ಬೆಂಕಿ ತರ ಇದೆ ಆ ಪುಸ್ತಕ. ನಿಮ್ಮಲ್ಲಿ ಯಾರಾದ್ರೂ ಆ ಪುಸ್ತಕನ ಓದಿದ್ದೀರಾ? ಯಾರು ಓದಿಲ್ವಾ? ಕಷ್ಟ ಸರ್. ಗುಡ್, ವೆರಿ ಗುಡ್. ನಮ್ಮ ಕಾಲೇಜ್ಗೆ ಒಂದು ಗುಡ್ ವಿಲ್ ಇದೆ. ಅದಕ್ಕೆ ಕೆಟ್ಟದ್ದು ಮಾಡ್ತಕ್ಕಂತಹ ವಿಷಯ ಇಲ್ಲಿರೋ ಯಾರಿಗೂ ಕೂಡ ಅದು ಬರಲೇಬಾರದು. ಇಲ್ಲಿರೋ ಎಲ್ಲರಿಗೂ ಕೂಡ ನಿಮ್ಮ ಭವಿಷ್ಯಕ್ಕೆ ಆಶೀರ್ವಾದ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ನೀನ್ ಎಲ್ಗೆ ಹೋಗ್ತಿದ್ಯಾ? ಅದು ಸೈನ್ಸ್ ಕ್ಲಾಸು. ಸೈನ್ಸ್ ತೊಗೊಂಡ್ರೆ ಚೆನ್ನಾಗಿರ್ತಿತ್ತಲ್ಲ. ಸೂಪರ್. 2 A+ ಇಟ್ಕೊಂಡು ಸೈನ್ಸ್ ಕ್ಲಾಸಾ? ಬಾರ ನಮ್ಮ ಕ್ಲಾಸಿಗೆ ಹೋಗೋಣ. ಹಾಯ್ ಆಲ್. ಕೂತ್ಕೊಳ್ಳಿ. ತುಂಬಾ ಜನ ಹೊಸದಾಗಿ ಸೇರ್ಕೊಂಡಿದ್ದೀರಾ. ನಿಮ್ಮಲ್ಲಿ ಸ್ವಲ್ಪ ಜನ ಮಾತ್ರ ನಂಗೆ ಗೊತ್ತಿರೋರು. ನಮಗೆ ಆ ಹಳೆ ಥರ ಪರಿಚಯ ಮಾಡ್ಕೊಳ್ಳೋದೆಲ್ಲ ಬೇಡ. ನಿಮ್ಮ ಹೆಸರು ಹೇಳಿ ಪರಿಚಯ ಮಾಡ್ಕೊಳ್ಳೋದು. ಏನ್ ಟೀಚರ್, ನಮ್ಮ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಿಲ್ವಾ? ಹೌದು, ತಿಳ್ಕೊಳ್ಬೇಕು. ಹೇಳು, ನಿನ್ನ ಹೆಸರೇನು? ಬಬೀಶ್ ಪಿಪಿ. ಬಬೀಶ್ ಪಿಪಿ. ಬಬೀಶ್, ಕೂತ್ಕೋ. ನಾನಿವತ್ತು ಬಬೀಶ್ನ ಮರೆಯಲ್ಲ. ಮರ್ತ್ಬಿಡ್ತೀನಾ? ಇಲ್ಲ ಅಂದ್ರೂ ಈ ಕಪಿಶನ್ನ ಯಾರನ್ನೂ ಮರೆಯೋಕ್ಕಾಗಲ್ಲ. ಕೆಲವು ಟೈಮಲ್ಲಿ ಕೆಲವ್ರನ್ನ ಹೇಗೆ ನೆನಪಿಸ್ಕೊಳ್ಳೋದಂದ್ರೆ ಅವ್ರು ಮಾತಾಡೋ ವಿಧಾನ, ಅವ್ರು ಹೇಗೆ ನಡ್ಕೊಳ್ತಾರೆ, ಇಲ್ಲಾಂದರೆ ಅವ್ರ ಮುಖ ಪರಿಚಯ ಇರ್ಬೋದು. ಈ ಥರ ಯಾವುದಾದ್ರೂ ಒಂದು ವಿಷಯದಿಂದನೇ ನಾವು ಒಂದು ಮನುಷ್ಯನ್ನ ಜ್ಞಾಪಕ ಇಟ್ಕೊಳ್ಳೋದಿಕ್ಕೆ ಒಂದು ಮುಖ್ಯವಾದ ವಿಷಯ ಆಗುತ್ತೆ. ಫ್ರೆಶ್. ಮ್ಯಾಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಸ್ವೀಟಿ. ತುಂಬಾ ಸ್ವೀಟ್ ನೇಮ್. ವಾಟ್ ಈಸ್ ಕಾಮರ್ಸ್? ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. Commerce is the sum total of those process
ವಿಚ್ ಆರ್ ನೆಸೆಸರಿ ಫಾರ್ ದ ರಿಮೂವಲ್ ಆಫ್ ವೇರಿಯಸ್ ಇಂಡೆನ್ಸಸ್ ಆಫ್ ಇಂಗ್ಲಿಷ್ ಫಿಲ್ಮ್ ಬಂದಂಗೆ ಕಾಣ್ತಿದೆ. ವಾಟ್ಸ್ ರಾಂಗ್ ವಿತ್ ಯು. ನೀವಿಬ್ರು ಎದ್ದು ನಿಂತ್ಕೊಳ್ಳಿ. ಇಲ್ಲಿ ಬನ್ನಿ. ಸರಿ ಆಯ್ತು ಸುಮ್ಮನಿರು. ಬಾಯ್ ಟಾಟಾ. ನೀವಿಬ್ರೋಗಿ ಹಿಂದೆ ಕೂತ್ಕೊಳ್ಳಿ. ಮಚ್ಚ? ಇನ್ಮೇಲೆ ನೀವಿಬ್ರು ಇಲ್ಲೇ ಕೂತ್ಕೋಬೇಕು. ವೇರಿಯಸ್ ಇಂಡೆನ್ಸಸ್ ಆಫ್ ಟೈಮ್ ಬೇಸ್ಡ್ ನಾಲೆಡ್ಜ್. ಮಗ ಸ್ವಲ್ಪ ಮುಂದೆ ಹೋಗಿ ನಿಲ್ಸೋ. ಇರೋ ಲೋ ಮಗ ನಿನ್ ಪಕ್ಕದಲ್ಲಾದ್ರೂ ಹೋಗೋ. ಮಾತಾಡ್ದೆ ಸುಮ್ಮನೆ ಕೂತ್ಕೊಳ್ಳೋ. ಏಯ್ ಪೊಲೀಸ್ ಕಣೋ, ಪೊಲೀಸ್ ಕಣೋ. ಬಾಯ್ಲೆ ಇತ್ಕಡೆ ಬಾ. ಬಾಯ್ಲೆ ಬರೋ ಇಲ್ಲೇ. ತಗೋ ಬಿಲ್ಲು, ಫೈನ್ ಕೊಡು. ಸರ್ ಹೆಲ್ಮೆಟ್ ಇಲ್ಲ ಸರ್. ಅಯ್ಯೋ ಪಾಪ ತರ ನಡೆಯೋ. ಲೈಸೆನ್ಸ್ ಎಲ್ಲೋ? ಸಾರ್ ಕೇಳ್ತಾ ಇದಾರೆ ತಾನೆ? ರೀ ಸ್ವಲ್ಪ ನಿಧಾನವಾಗಿ ಕೇಳ್ರಿ. ಸಾರ್ ಕೇಳ್ತಾ ಇದಾರೆ ತಾನೆ? ಲೈಸೆನ್ಸ್ ಇಲ್ಲ. RC ಬುಕ್ಕು ಅದು ಇಲ್ವಾ? ಹಾಗಿದ್ರೆ 500 ರೂಪಾಯಿ ಕೊಟ್ಬಿಟ್ಟು ಹೋಗು. ಸರ್ ಏನೋ ದುಡ್ಡು ಇಲ್ವಾ? ಇಲ್ಲ. ಗಾಡಿನ ಸ್ಟೇಷನ್ ತಗೊಂಡು ಹೋಗಿ ಫೈನ್ ಕಟ್ಟಿದ್ಮೇಲೆ ಕೊಡೋಣ. ಹೋಗ್ತಾ ಹೋಗ್ತಾ ನೀವು ಕೇಳ್ತಾ ಇದ್ದೀರಾ. ಯಾರನ್ನ ಕೇಳಿ ರಿಪೇರಿಗೆ ಅಂತ ಗಾಡಿನ ತಗೊಂಡೋದ್ರಿ? ಹಿಂಗಾಗೋಯ್ತು. ಏನು ಹೇಳ್ತಾ ಇದೆಯಾ ನೀನು? ಇವಾಗ ಆಗೋಯ್ತು ಅಣ್ಣ. ಇನ್ಮೇಲೆ ಇಲ್ಲಿಗೆ ರಿಪೇರಿಗೆ ಅಂತ ಬಂದ್ ಗಾಡಿರನ್ನ ತಗೊಂಡೋದ್ರೆ ನೋಡು. ಇಲ್ಲ ಖಂಡಿತ ಬಿಟ್ಟಲ್ಲ. ನೀನಿಂಗ್ ಬೇಕು ಅಂದಿದ್ರೆ ಯಜಮಾನ್ರದ್ದು ಬುಲೆಟ್ ಇತ್ತಲ್ಲ, ಅದನ್ನ ಎತ್ಕೊಂಬೋದಾಗಿತ್ತಲ್ಲ. ಇಲ್ಲ ನೋಡು, ಆ ಗಾಡಿ ಬಗ್ಗೆ ಮಾತಾಡಿದ್ರೆ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಅರೆ ಅದ್ರಲ್ಲೇನಿದೆ, ಅದಕ್ಕೆ ಸುಮ್ಮನೆ ತಾನೆ. ಲೇ ಲೂಸ್ ತರ ಮಾತಾಡ್ತಾ ಇದೆಯಲ್ಲೋ. ಅವ್ರ ಮಗನ್ ನೆನಪಿಗಾಗಿ ಇಟ್ಕೊಂಡಿರೋ ಗಾಡಿ ಕಾಣೋದು. ನನ್ನ ಹತ್ರ ಯಾರು ಹೇಳಿ. ಸರಿ ಸರಿ. ಇಸ್ಕೂ ಬೇರೆ ಒಂದು ಮಾತನ್ನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇಲ್ಲಿಗೆ ಬರೋಂಥ ಗಾಡಿನ ಟೆಸ್ಟಿಗೆ ಬಿಟ್ಟು ಬೇರೆ ಏನಕ್ಕಾದ್ರೂ ತಗೊಂಡೋದ್ರೆ. ಏನ್ ಹೇಳ್ತಿದ್ದೀರಾ ನೀವು? ಮಕ್ಕಳು ಒಂದ್ಸರಿ ಏನೋ ತಪ್ಪು ಮಾಡಿದ್ರು, ಇವಾಗ ಹೋಗ್ಲಿ, ಆ ಒಂದ್ಸತಿಗೆ ಅದು ಕ್ಷಮಿಸ್ಬಿಡಿ. ಪೊಲೀಸ್ನವ್ರಿಗೆ 500 ರೂಪಾಯಿ ಫೈನ್ ಕಟ್ಟಿದ್ದು ಯಾರು ಕೊಡ್ತಾರೆ? ನೀನ್ ಕೊಡ್ತೀಯಾ? ಸರಿ, ನಾನ್ ಕೊಡ್ತೀನಿ, ಬಿಟ್ಬಿಡಿ ಅವ್ರನ್ನ. ನೀವು ಬನ್ನಿ, ಕಾಫಿ ಕುಡಿಯೋಣ. ಚಕ್ಲಿ ಮಾಡಿದೀನಿ, ಕೊಡ್ತೀನಿ ಬನ್ನಿ. ನೀವೆಲ್ಲಿಗೆದ್ರೆ ಇಲ್ಲಣ್ಣ, ಹಂಗೆ ಮೊದ್ಲು ಕೆಲಸ ನೋಡಿ. ಆಯ್ತಾಯ್ತು. ಈ ಡಬ್ಬ ಗಡಿ ನಟ್ಟು ಬೋಲ್ಟ್ ಏನ್ ಗುಸ್ಗುಸು? ಏನು ಇಲ್ಲ, ಇದನ್ನ ಬಿಚ್ತಾ ಇದೀನಿ, ಆಗ್ತಾ ಇಲ್ಲ. ಬಿಚ್ಚಕ್ಕಾಗಲ್ಲ ಕಣ. ಸಾಯಂಕಾಲ ತಗ ನೀನ್ ಮಾಡ್ತಾನೆ ಇರ್ತೀಯ. ಲೇ ನೀನ್ ಕೆಲಸ ಮುಗಿಸಿ ಕಾಸು ಕೇಳಕ್ ಬರ್ತೀಯಲ್ಲ, ಆಗ ನೋಡ್ಕೋತೀನಿ. ದುಡ್ಡು ಬೇಡ, ಒಂದ್ ಹಾಫ್ ಬಾಟಲ್ ಕೊಡ್ಸ್ಬಿಡಿ ಸಾಕಾಗುತ್ತೆ. ಏನದ? ಏನು ಇಲ್ಲ ಬಿಡೋಣ. ನೀನ್ ಹೋಗ್ಬಿಟ್ಟು ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬಿಟ್ ಬಾ. ನಿನ್ ಕೈಲಾಗಲ್ವಾ? ಸ್ವಲ್ಪ ಸುಮ್ನೆ ಇರ್ತೀರಾ ನೀವಿಬ್ರು? ನೀನ್ ಹೋಗ ತೆತ್ಕೊಂಡ್ ಬಾ, ಹೋಗು. ಏನಮ್ಮ ಇವತ್ತು ಅದೇ ಊಟನಾ? ನೋಡಪ್ಪ, ಇದನ್ನೂ ಇಲ್ದಿರ ಎಷ್ಟೋ ಜನ ಇದಾರೆ ಗೊತ್ತಾ? ಅಮ್ಮ ನನ್ನ ಸುಮ್ಮನೆ ಬಿಟ್ಬಿಡಮ್ಮ, ಏನೋ ಗೊತ್ತಿಲ್ಲದೆ ಕೇಳ್ಬಿಟ್ಟೆ. ಓಹೋ, ಹಂಗೆಲ್ಲ ಮಾತಾಡ್ಬಾರ್ದು. ಹೇಗಿದ್ಯೋ ನಿನ್ನ ಕ್ಲಾಸ್ ಅಲ್ಲ? ಪರವಾಗಿಲ್ಲ. SLC ಓದ್ದಂಗ್ ಓದ್ಬೇಡ, ಚೆನ್ನಾಗಿ ಓದ್ಕೋ. ನೀನ್ ನಗ್ಬೇಡ, ಅವನ ಬಗ್ಗೆ ಹೇಳಿದ್ದು. ನಾನ್ ಅಣ್ಣನ್ ತರ ಅಲ್ಲ, ನಾನ್ ಚೆನ್ನಾಗ್ ಓದ್ತೀನಿ. ಕ್ಲಾಸಲ್ಲಿ ನಾನೇ ಫಸ್ಟ್. ಸುಮ್ಮನೆ ಮಾತಾಡದೆ ಊಟ ಮಾಡ್ತೀಯಾ? ಅದ್ರ ಬಗ್ಗೆ ಮಾತಾಡಿದ್ರೆ ನಿಂಗೆ ಯಾಕೆ ಇಷ್ಟ ಆಗಲ್ಲ? ಏನ್ರಿ, ಸೊಸೈಟಿ ದುಡ್ಡನ್ನ ತಿಂಗಳು ಕಟ್ಟಿಲ್ಲ, ಈ ತಿಂಗಳಾದ್ರೂ ಕಟ್ಬಿಡಿ, ಇಲ್ಲಾಂದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಏ ಪದ್ಮ, ನಿನಗೆ 100 ಸಲ ಹೇಳಿದ್ದೀನಿ, ಊಟ ಮಾಡ್ಬೇಕಾದ್ರೆ ಇಂಥ ಮಾತುಗಳನ್ನ ಹೇಳ್ಬೇಡ ಅಂತ. ಹಾಗಾದ್ರೆ ನೀವು ಮಲ್ಕೊಂಡಿರೋವಾಗ ಮಾತಾಡ್ಲಾ? ಅದೇ ಒಳ್ಳೇದು. ಏನ್ ನಗ್ತಾ ಇರೋದು? ಸುಮ್ನೆ ತಿನ್ಬಿಟ್ಟು ಎದ್ದೋಗು. ಇನ್ನೊಂದ್ ಸ್ವಲ್ಪ ಇದ್ಯಾ? ಇದನ್ ತಿನ್ಬಿಟ್ಟು ಎದ್ದೋಗು. ಯಾಕೆ ಗಂಜಿ ಕೊಡಲ್ಲ ಅಂತ ಇದೆಯಾ? ಇವಾಗ್ಲೇ ದಪ್ಪ ಇದ್ದಾಳೆ, ಸಾಕು, ಸುಮ್ನೆ ಇರಿ. ಇದನ್ ತಿನ್ಬಿಟ್ರೆ ನಾನ್ ಇನ್ನೂ ದಪ್ಪ ಆಗ್ಬಿಡ್ತೀನಾ? ಪಾಯಿಂಟ್. ದಯವಿಟ್ಟು ಬಾಯ್ ಮುಚ್ಕೊಂಡ್ ಮಾತಾಡು, ನೆಟ್ಟಗ್ ಮಾತಾಡಕ್ಕಾಗಲ್ಲ ನಿಂಗೆ. ಹುಚ್ಚಿ, ನೀನ್ ಹೋಗೋ. ಏನಂದೆ? ನಿಲ್ಸೆ ಸಾಕು, ನೀವ್ ಮತ್ತೆ ಶುರು ಮಾಡಬೇಡಿ. ಇಲ್ಲ ನನ್ಗಿಷ್ಟೇ ಸಾಕು. ಅಯ್ಯೋ, ಮೀನಿಲ್ಲ ಅಂದ್ರೆ ಇಳಿಯೋದೇ ಇಲ್ಲ. ಜಗಳಾಡಿದ್ ಸಾಕು, ಸುಮ್ನೆ ಎದ್ದೋಗು ಬಾಯ್ ಮುಚ್ಕೊಂಡು. ಆಮೇಲೆ ಆ ಸೊಸೈಟಿ ದುಡ್ಡನ್ನ ಕಟ್ಟೋದ್ ಮರಿಬೇಡಿ. ಓಹೋ, ನಾನ್ ನೆಮ್ಮದಿಯಾಗಿ ಇರೋದಕ್ಕೆ ಬಿಡೋಲ್ಲ ಇವಳು.
ಹಲೋ. ಏನೋ ಮಲ್ಕೊಂಡಿದ್ಯಾ? ಇಲ್ವೋ, ಕಬಡ್ಡಿ ಆಡ್ತಾ ಇದ್ದೀನಿ ಇಲ್ಲಿ. ಯಾಕೆ, ನೀನು ಬರ್ತೀಯಾ? ಓ, ಏನು ವಿಷಯ ಅಂತ ಹೇಳೋ. ಸುಮ್ಮನೆ ಕಣೋ, ಹಾಗೆ ಫೋನ್ ಮಾಡಿದೆ. ಹಾಂ, ಅದು ಸರಿ. ನಿಮ್ಮ ಅಪ್ಪ ಮಲ್ಕೊಂಡಿದ್ದಾರಾ? ಈಗ ಅಪ್ಪನ ಬಗ್ಗೆ ಯಾಕೋ ಮಾತಾಡ್ತದೆ ಮುಟ್ಟಾಳ. ಹಾಂ, ಹಾಗಿದ್ರೆ ಸರಿ. ನೀನು ನಾಳೆಗೆ ಎಷ್ಟು ಗಂಟೆಗೆ ಬರ್ತಿದ್ಯಾ? ಬೆಳಗ್ಗೆನೆ ಚಂದ್ರ ಬಂದಾಗ ಬಂದ ಕೂಡಲೇ ಬಂದ್ಬಿಡ್ತೀನಿ ನಾನು. ಅದೇನಂದ್ರೆ ಅದೇನಿಲ್ಲ. ಗುಡ್ ನೈಟ್. ನಾನೊಬ್ಬ. ಅಮ್ಮ ಅಮ್ಮ, ಒಂದ್ ನಿಮಿಷ ಬಾಯಿಲಿ. ಏನಾಯ್ತು? ಯಾಕೆ ಹಿಂಗ್ ಆಡ್ತಿದ್ಯಾ? ಏನಾಯ್ತು ಹೇಳು. ಅಯ್ಯೋ, ಬಾ ಅಮ್ಮ. ಅಯ್ಯೋ, ಇವ್ಳ್ದೊಂದು ಬಂದೇ ಇರು. ಬಾಯಿಲಿ, ಅಲ್ಲಿ ನೋಡಲಿ. ಹಾ, ಇಲ್ಲಿ ಬನ್ನಿ ಬನ್ನಿ. ಏನೇ ಓ, ಮದುಮಗ ರೆಡಿಯಾದ ನೋಡು, ನಮ್ಮ ಮದುಮಗ ರೆಡಿಯಾದ ನೋಡು, ಮದುಮಗ ಮದುಮಗ. ಅದೇನು ಅಷ್ಟು ಅರ್ಥ ಆಗಿಲ್ಲ ಮ್ಯಾಮ್. ಹಾಗಾದ್ರೆ ನಾನು ಹೇಳ್ದಂಗ್ ಮಾಡು. ಕ್ಲಾಸ್ ಮುಗಿದ ತಕ್ಷಣ ಸ್ಟಾಫ್ ರೂಮಿಗೆ ಬಂದ್ಬಿಡು. ಹಾಗೆ ನೋಟ್ಬುಕ್ ತಗೊಂಬಂದ್ಬಿಡು. ನೋಟ್ಸ್ ಕಂಪ್ಲೀಟ್ ಮಾಡಿಲ್ಲ ಮ್ಯಾಮ್. ಏನೇ ಇವಳೇನೆ ಹಿಂಗೆ? ಆ ಹುಡುಗಿ ಕತೆ ಬಿಡು. ಅದಿರ್ಲಿ, ನಿನ್ ಹುಡುಗ ಏನು ಕಾಲ್ ಮಾಡಿಲ್ವಾ? ಅಯ್ಯೋ, ನಾನ್ ಬಿಟ್ಬಿಟ್ಟೆ ಅವ್ನ. ಯಾಕೆ? ಏನಾಯ್ತು? ಅದೇನಾಯ್ತು ಅಂದ್ರೆ ಅವನ್ ಜೊತೆ ಓದೋ ಒಂದ್ ಹುಡುಗಿ, ಅವಳು ನನ್ಗೆ ಡ್ಯಾನ್ಸ್ ಕ್ಲಾಸ್ ಮೇಟ್. ಅವಳೇ ಈ ವಿಷಯ ನನ್ಗೆ ಹೇಳಿದ್ದು. ಅವನ್ಗಿನ್ನು 4 ಕನೆಕ್ಷನ್ ಇದೆ ಅಂತ ಕಣೆ. ಅಯ್ಯೋ ಸಾರಿ ಕಣೆ, ಗೊತ್ತಿರ್ಲಿಲ್ಲ ನಂಗೆ. ಅಯ್ಯೋ, ಇದೆಲ್ಲ ಏನ್ ಬಿಡೆ. ನೀವ್ ರೆಸ್ಟ್ ರೂಮಿಗೆ ಬರ್ಲಿಲ್ವೇನೆ? ಬಾರಿ ಸುಮ್ನೆ. ಸರಿ ಬಿಡು, ವಿಷಯ. ಏನೋ ನಮ್ಮ ಕ್ಲಾಸ್ ಹುಡುಗರೆಲ್ಲ ಫುಲ್ ಸಪ್ಪೆ ಆಗ್ಬಿಟ್ಟವ್ರೆ. ಹೌದು ಮಗ, ನಮ್ಮ ಸ್ಕೂಲ್ ಹುಡುಗಿರೆಲ್ಲ ಸೆಟ್ ಆಗಲ್ಲ. ಅದೇ ಒಳ್ಳೆ ಕೆಲಸ. ನಿನ್ ಮೇಲೆ ಏನಾಯ್ತು? ಸೆಟ್ ಆಗ್ಬಿಡ್ತಾ? ಸೆಟ್ ಏನೋ ಮಾಡ್ಬೇಕಣ, ಆದ್ರೆ ಅವ್ರ ಅಪ್ಪನ ನೋಡಿದ್ರೆ ಭಯ ಆಗುತ್ತೆ ಅಂತ. ಎಲ್ಲ ಜಾಗಗಳು ಹಂಗೆ ಕಣೋ. ಗಿಣಿ ತರನು ಇರ್ತಾರೆ, ನಿಮ್ಮ ಅಪ್ಪನ ತರ ಕೋತಿ ತರನು ಇರ್ತಾರೆ. ಕರೆಕ್ಟು. ಹೌದು, ನಿನ್ ಮ್ಯಾಟ್ರ್ ಏನಾಯ್ತು? ಏಯ್, ನಿನ್ ಮ್ಯಾಟ್ರ್ ಏನಾಯ್ತು ಅಂತ ಕೇಳಿದ್ದು. ನಿನ್ ಹತ್ರ ಹುಡುಗಿರ್ ಬಗ್ಗೆ ಮಾತಾಡೋದಕ್ಕೆ ಮಾತ್ರ ಟಾಪಿಕ್ ಇರೋದಾ? ಪರವಾಗಿಲ್ಲ. ನೀನ್ ಅಷ್ಟೊಂದು ಒಳ್ಳೆಯವನಂದ್ರೆ ನೀನ್ ನೋಡಿದ್ ಯಾಕೆ? ನಿನ್ಗಳು ಇಷ್ಟ ತಾನೆ? ಏನೋ ಈ ಪೀರಿಯಡ್ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ವಾ? ನಾವೆಲ್ಲ ಹೋಗಿ ಹಿಂದಿ ಕ್ಲಾಸ್ಗೆ ಹೋಗ್ತೀವಿ ಕಣೋ. ನೀನು ಕನ್ನಡ ಕ್ಲಾಸ್ ತಾನೆ, ಹೋಗಿ ಕೂತ್ಕೋ. ಕಂಬೈನ್ ಕ್ಲಾಸ್ ಅಂದ್ರೆ ಅಷ್ಟೇ ಕಣ. ಶಟಲ್ ತರ ಆ ಕಡೆ ಈ ಕಡೆ ಹೊಡಿತಾನೆ ಇರ್ಬೇಕು. ಹೌದು, ಈ ಸಮ್ ಮಾಡಿದ್ಯಾ ಇಲ್ವಾ ನೋಡ್ದ ನೀನು? ನೀನು? ನಾನ್ ನೋಡಿಲ್ಲ ಕಣ, ನೀನೇ ನೋಡ್ದ. ಆಗೋಯ್ತು, ಹೋಗಪ್ಪ. ನೀನ್ ಹೇಳ್ಕೊಡ್ತೇನೆ. ಬೇಡ, ಬೇಡ. ಬೇಡ. ಎಲ್ಲಿ ಕೂತ್ಕೊಳ್ಳೋಣ? ಅಲ್ಲಿ ಕುತ್ಕೊಳ್ಳೋಣ. ಯಾಕೆ? ಹಲೋ. ಸರಿ ಸರಿ, ಹಾಯ್. ಇಲ್ಲಿ ಕೂತ್ಕೋ. ಹಾಯ್. ಅದೆಲ್ಲ ಸುಮ್ಮನೆ ಕಡೆ ಏನು ಇಲ್ಲ. ಇಲ್ಲ ಕಣೆ. ಪ್ರಾಜೆಕ್ಟ್ ಎಲ್ಲ ಮುಗಿಸ್ಬಿಟ್ಯಾ? ಡಿಸ್ಟರ್ಬ್ ಮಾಡದೆ ಇದ್ರೆ ಯಾವ್ದೇ ಸಬ್ಜೆಕ್ಟ್ ಆದ್ರೂ ನಾವ್ ಇಂಟ್ರೆಸ್ಟ್ ಇಂದ ಓದಿದ್ರೆ ಎಲ್ಲನೂ ಈಸಿನೇ ಗೊತ್ತಾ? ಮಧ್ಯಾಹ್ನ ಬೇಕಾದ್ರೆ ಸಿಗ್ತೀನಿ. ನೀನೇನ್ ತಂದಿದ್ಯಾ ಮಧ್ಯಾಹ್ನ ಬಾಕ್ಸ್ಗೆ? ಅವನಂತರ ನಾವು ಕೂಡ ಇಲ್ಲೇ ತಿನ್ನೋಣ. ಇವಾಗಲೇ ಹೊಟ್ಟೆ ಸಿದ್ದಿದೆ, ನೋಡೋಣ. ಏ ಮುದ್ಕ, ಗುಡ್ ಮಾರ್ನಿಂಗ್ ಫಾದರ್. ಹಾ, ಯಾರು ನನ್ನ ಹಾಗೆ ಕರೆದಿದ್ದು? ಹೇಳಲ್ವಾ? ಯಾರಮ್ಮ ನನ್ನ ಹಾಗೆ ಕರೆದಿದ್ದು? ನಿನ್ನ ಹೆಸರೇನಪ್ಪ? ರಫೀಕ್. ನೋಡಪ್ಪ ರಫೀಕ್, ನನ್ನ ಹೆಸರಿನ ಹಿಂದೆ ಕರೆಯೋದಕ್ಕೆ ಅಂತ ಒಂದು ಸರ್ನೇಮ್ ಇದೆ. ನನ್ಗೆ ಅಪ್ಪ ಇದ್ದಿದ್ದಕ್ಕೆ ಅವ್ರನ್ನ ಕರೆಯೋದಕ್ಕೆ ಅಂತ ಕುಟುಂಬದ ಸರ್ನೇಮ್ ಇತ್ತು. ನೀನು ಮನೆಗೆ ಹೋಗಿ ನಿನಗೇನಾದ್ರೂ ಆ ಥರ ಹೆಸರಿದೆಯಾ ಅಂತ ನಿಮ್ಮ ಅಮ್ಮನ ಹತ್ರ ಕೇಳ್ಬಿಟ್ಟು ತಿಳ್ಕೊ. ಸೈಲೆನ್ಸ್. ತೆಗೆ ಮೊಬೈಲು. ಸರ್, ತೆಗಿಯೋದನ್ನ. ಸರ್. ಹೌದು, ಸ್ಕೂಲ್ಗೆಲ್ಲ ಮೊಬೈಲ್ ಫೋನ್ ಎತ್ಕೊಂಡು ಬರಬಾರ್ದು ಅಂತ ಗೊತ್ತಿಲ್ವ ನಿನಗೆ? ನಿನಗೆ ಈ ಫೋನ್ ಬೇಕು ಅಂದ್ರೆ ಮನೆಯವ್ರನ್ನ ಕರ್ಕೊಂಡು ಬಾ. ಕೊಡೋದ ಬೇಡವ ಅಂತ ಆಮೇಲೆ ಯೋಚನೆ ಮಾಡ್ತೀನಿ.
ಗುಡ್ ಮಾರ್ನಿಂಗ್ ಸರ್. ಏನ್ ಬುಕ್ ಅದು? ಕನ್ನಡ. ಅದು ಅಷ್ಟೊಂದು ಸುಲಭ ಅಂತ ಯಾರು ತಿಳ್ಕೊಬೇಡಿ. ಓದ್ಬೇಕಾದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಇಲ್ಲಿ ಸುಮ್ಮನೆ ಟೈಮ್ ಪಾಸ್ ಮಾಡೋದೆಲ್ಲ ನನ್ನ ಹತ್ರ ನಡೆಯಲ್ಲ. ಲೀಲಾ ಸೊಂಟ ಸೈಜು 34 ಅಲ್ವಾ? 34.2. ಹ್ಮ್ ಹೋಗೋಣ. ಮಾತ್ರ ಚೆನ್ನಾಗಿ ಗೊತ್ತಿದೆ. ಬಾರಪ್ಪ ಆದಿ, ಹೇಗಿದೀಯಾ? ಹಾ, ಚೆನ್ನಾಗಿದ್ದೀನಣ್ಣ. ಅಪ್ಪ, ಏನೋ ಇಲ್ಲ ತರಕಾರಿ ತರಬೇಕು ಅಂತ ಅಮ್ಮ ಹೇಳ್ತಾ ಇದ್ರು. ನೋಡ್ಕೊಂಡು ತಗೊಂಡೋಗು. ಕೆಟ್ಟೋಗಿರೋ ತಗೊಂಡೋದ್ರೆ ಅವಳು ನಾನು ಸುಮ್ಮನೆ ಬಿಡೋದಿಲ್ಲ. ಸರಿ ಅಣ್ಣ. ನೋಡ, ಮೀನ್ ಸಿಕ್ಕಿದ್ರೆ ಹಾಗೆ ಅದನ್ನು ತಗೊಂಡೋಗು. ಸರಿಪ್ಪ. ಅಣ್ಣ, ಈ ಕೈ ಇಟ್ಕೊಂಡು ಎಷ್ಟು ಗಾಡಿ ಕೆಲಸ ಮಾಡಿದ್ದೀನಿ. ಅದು ಯಮಹ, ರಾಜೂಟ್, ಎಸ್ಟಿ, ಲ್ಯಾಂಬೋರ್ಗಿನಿ, ಕೊನೆಗೆ ಫೆರಾರಿ ಕಾರ್ನು ಕೂಡ ಈ ಕೈ ಇಟ್ಕೊಂಡೇ ಅಲ್ವಾ ಕೆಲಸ ಮಾಡಿರೋದು. ಸತೀಶ್ ಅಣ್ಣ, ಸ್ವಲ್ಪ ಆ ಕಡೆ ಹೋಗು, ತುಂಬಾ ಕೆಲಸ ಇದೆ ಇಲ್ಲಿ. ಸುಮ್ಮನೆ ಕೆಲಸ ನೋಡ. ನಾನಿರ್ಬೇಕಾದ್ರೆ ನೀನು ಕೆಲಸ ಸರಿಯಾಗಿ ಮಾಡ್ತಿಲ್ಲ. ಇನ್ನು ಎಣ್ಣೆ ಹೊಡೆದ್ರೆ ಅಷ್ಟೇನೆ ಕೆಲಸ. ಅಣ್ಣ, ಹಿಂಗೆ ಹೇಳಿದ್ರೆ ನನಗೆ ಬೇಜಾರಾಗುತ್ತೆ ಅಣ್ಣ. ಈ ಚಿಕ್ಕ ಹುಡುಗರ ಮುಂದೆ ನೀನು ನನ್ನ ಅರ್ಥ ಆದ್ರೆ ಒಳ್ಳೇದು. ಅಣ್ಣ, ಅದು ಏರ್ ಫಿಲ್ಟರ್ ಓಪನ್ ಮಾಡೋದು ಹೇಳ್ಕೊಡ್ತೀರಾ? ನೀನು ಇರೋ ಕೆಲಸ ಸರಿಯಾಗಿ ಮಾಡೋ, ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೊಳ್ತೇನೆ. ಓ, ಗಾಡಿ ರೆಡಿ ಮಾಡಿದ್ನಲ್ಲ, ಹೇಗಿದೆ? ಚೆನ್ನಾಗಿದ್ದೀನಿ ಗುರುಗಳೇ. ಸಾಕಾಗಿಲ್ಲ. ಅಣ್ಣ ಟ್ಯೂನಿಂಗ್ ಚೆನ್ನಾಗಿ ಮಾಡಿಲ್ಲ. ಆವಾಗ ಅವಾಗ ಅಲ್ಲಿ ಚೇಂಜ್ ಮಾಡ್ತಾನೆ ಇರಬೇಕು. ಅದು ಒಂದು ಜೀವ ತಾನೇ. ಎಷ್ಟಾಯ್ತು ಗುರುಗಳೇ? 850 ರೂಪಾಯಿ ಆಯ್ತು. ಮುಂಚೆನೆ 400 ರೂಪಾಯಿ ಕೊಟ್ಟಿದ್ದೆ. ಈಗ ಮಿಕ್ಕಿದ್ ಕೊಡು. ತಗೊಳ್ಳಿ. ಅಣ್ಣ, ನನಗೆ ಗುರುಗಳೇ, ಎಣ್ಣಿಸ್ಕೊಳ್ಳಿ. ನೀನ್ ಕೊಟ್ಟೆ ಅಂದ್ಮೇಲೆ ಅದು ಸರಿಯಾಗೇ ಇರುತ್ತೆ. ಇದು ಬೇರೆ ದೇಶದಿಂದ ಬರ್ಬೇಕಾದ್ರೆ ತಂದಿರೋದು. ಇದು ಗುರುಗಳಿಗೆ, ಇದು ಮನ್ಸಿಂದ ಕೊಡ್ತಿದ್ದೀನಿ. ಅದೆಲ್ಲ ಇರ್ಲಿ ಗುರುಗಳೇ. ಅಣ್ಣ, ಗಾಡಿ ರೆಡಿನಾ? ನೀನೊಂದು ಕೆಲಸ ಮಾಡು. ಮಾರ್ಕೆಟ್ಗೆ ಹೋಗಿ ಮನೆಗೆ ಏನ್ ಬೇಕೋ ತಗೊಂಡ್ ಬಾ. ಏನಪ್ಪ, ಅಪ್ಪ ಮನೇಲಿದ್ದಾರ? ನಾನು ರಾತ್ರಿ ಬರ್ತೀನಂತ ನಿಮ್ಮ ಅಪ್ಪಂಗೆ ಹೇಳು. ಹಾಗೆಲ್ಲ ಹೇಳ್ತೀನಿ ಬಿಡಿ. ಹೋಗೋ ಹೋಗೋ. ಹಾಗಿದ್ರೆ ನಾನು ಬರ್ತೀನಿ ಅಣ್ಣ. ಅಣ್ಣ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಣ್ಣ, ಹೇಳಪ್ಪ. 1 kg ಈರುಳ್ಳಿ, 1 kg ಆಲೂಗಡ್ಡೆ, ಆಮೇಲೆ 1/4 kg ಹಸಿರು ಮೆಣಸಿನ್ಕಾಯಿ. ಹೇಳ್ಕೊಡು. ಏಯ್ ಏನೋ ಏಯ್, ಅದು? ಏನೋ ಅದೇ ನಿನಗೆ? ನನಗೆ ಒಂದು ಹುಡುಗಿ ಅಂದ್ರೆ ಇಷ್ಟ ಕಣೋ. ಹುಡುಗಿನ? ಎಲ್ಲೋ ಸೈನ್ಸ್ ಗ್ರೂಪ್ನಲ್ಲಿರುವಂಥ ಹುಡುಗಿ ಕಣೋ. ಬೇರೆ ಏನಾದ್ರು ಬೇಕಾ? ಬೇಡ ಅಣ್ಣ. ಎಷ್ಟಾಯ್ತು? 120. ಇದನ್ನ ಹಿಡ್ಕೊ. ಹಾಂ, ತಗೋ. ಚೇಂಜ್ ಬೇಕೇನಾ? ಬೇಡ ಕಣೋ, ಇದೆ. ರೆಡಿ ಇದೆಯಾ? ಸರಿ ಅಣ್ಣ. ಅವಳಂದ್ರೆ ನನಗೆ ತುಂಬಾ ಇಷ್ಟ ಕಣೋ. ಏನ್ ಕಾರಣ ಅಂತ ನನಗೆ ಗೊತ್ತಿಲ್ಲ. ಫಸ್ಟ್ ಡೇ ಅವಳು ನೋಡಿದ ತಕ್ಷಣ ಇಲ್ಲಿ ಇದ್ರೊಳಗಡೆ ಯಾರೋ ಐಸ್ ವಾಟರ್ ಹಾಕ್ದಂಗೆ ಫೀಲಿಂಗ್ ಕಣೋ. ಅಯ್ಯ, ಅವಳು ಸುಂದರವಾದ ಕಣ್ಣು, ಮೂಗು, ಆ ತುಟಿಗಳು. ನಾನು ಹೇಳ್ತೀನಿ ಕಣೋ, ನಾನು ಲವ್ವಲ್ಲಿ ಇದ್ದೀನಿ. ನನಗೆ ಅವಳೇ ಬೇಕು. ನನ್ನ ಹತ್ರ ಹೇಳೋದ್ರಿಂದ ಏನೋ ಪ್ರಯೋಜನ? ಹೋಗಿ ಅವಳ ಹತ್ರ ಹೇಳು. ಆ ಥರ ವಿಷಯ ಏನಂತ ಗೊತ್ತಾ? ನನಗೆ ಕಾನ್ಫಿಡೆನ್ಸ್ ಬರ್ತಿಲ್ಲ ಕಣೋ. ಅಣ್ಣ, ಕಾನ್ಫಿಡೆನ್ಸ್ ಇದೆಯಾ? 1 kg ಬೇಕು. ಕಾಲಿಫ್ಲವರಾ? ಇರೋ, ರೆಡಿ ಮಾಡ್ಕೊಡ್ತೀನಿ. ಬೇಡ ಅಣ್ಣ, ಬೇಡ. ನಿನ್ನ ಹತ್ರ ಹೋಗಿ ಹೇಳಿದೆ ನೋಡು. ಮೀನ್ ತಗೋಬೇಕು? ಹೋಗಿ ನೀನೇ ತಗೋ. ನಾನು ಹಿಂಗ್ ಮೊದ್ಲೇ ಹೇಳಿದ್ದೆ ತಾನೇ ಅದೆಲ್ಲ ಇಲ್ಲಿ ನಡೆಯೋದಿಲ್ಲ ಅಂತ. ಆದ್ರೂ ನಡೆದೋಯ್ತು. ಹೌದಲ್ವಾ? ನಡೆದೇ ಹೋಯ್ತು. ಮತ್ತೆ ಇನ್ನೇನು? ಏನ್ ಮಾಡೋದು? ಲೇಟ್. ಎಷ್ಟೊತ್ತು ಕಾಯೋದು ನಾವು? ತಗೋಪ್ಪ, ನಿನಗೆ ತುಂಬಾ ಇಷ್ಟವಾದ ಮೀನು, ಫಿಶ್ ಫ್ರೈ. ಆಮೇಲೆ ಏನಾಯ್ತು ಅಂತ ಹೇಳಿ ಅಂಕಲ್. ಅದಾದ್ಮೇಲೆ ಇನ್ನೇನು? ಒಂದಿನ ನಾನು ನಿಮ್ಮಪ್ಪ ಗಾಡಿನ ತಗೊಂಡು ನಿನ್ ತಾಯಿ ಮನೆಗೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ವಿ. ಆಗ ಆಚೆಗೆ ಬಂದ್ರು ಯಾರೋ ನಿಮ್ಮಮ್ಮ.
ಲೇ ನಿಂಗೆ ಈ ವಿಷಯ ಈಗ್ಲೂ ನೆನ್ಪಿದ್ಯೇನೋ ಮರೆಯಕ್ಕಾಗತ್ತಾ? ನಿನ್ಗೆ ಆಮೇಲೆ ಕೊಡ್ತೀನಿ ಸರಿನಾ? ನಾನು ಅಲ್ಲಿಂದ ಹೊರಟು ನೇರವಾಗಿ ಹೋಗಿ ತುಂಬಾ ದೂರ ನನಗೆ ಗೊತ್ತಿರೋ ಅಂತ ಒಂದು ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಹೋಗ್ತಿದ್ದಾಗೇನೆ ಮದುವೆ ಖರ್ಚು ಅಂದ್ರೆ ನಿಮ್ಮ ಅಮ್ಮನಿಗೊಂದು ಹಾರ, ನಿಮ್ಮ ಅಪ್ಪನಿಗೊಂದು ಹಾರ, ಅಷ್ಟೇ. ಅದಾದ್ಮೇಲೆ ನಾವು ಊರಿಗೆ ಬಂದ್ಮೇಲೆ ನಡೆದಿದ್ದೆ ಒಂದು ದೊಡ್ಡ ಘಟನೆ. ನಿನ್ನ ತಾಯಿ ಅಣ್ಣಂದ್ರೆಲ್ಲ ನಮ್ಮನ್ನ ಕೊಲ್ತೀವಿ ಸಾಯಿಸ್ತೀವಿ ಅಂತ ಹೆದರ್ಸ್ತಾ ಇದ್ರು. ಗೊತ್ತಾಯ್ತಾ? ಅದಕ್ಕೆಲ್ಲ ನಾನು ಯಾವ ವಿಷಯಕ್ಕೂ ಭಯನೇ ಪಡ್ಲಿಲ್ಲ. ಅಯೋಗ್ಯರವ್ರು. ಇಲ್ ನೋಡಿ, ನನ್ಗೊಂದ್ ಡೌಟ್ ಇದೆ. ನಾನೊಬ್ಬ ಹುಡ್ಗನ್ ಜೊತೆ ಓಡೋದ್ರೆ ಏನ್ ಮಾಡ್ತೀರಾ? ಕೈ ಕಾಲ್ ಮುರಿದು ಒಳಗ್ ಕುಡಿಸ್ತೀನಿ. ಚೆನ್ನಾಗಿ ಹೇಳಿದ್ಲು. ಅಲ್ಲಿ ಒಳ್ಳೆ ಹುಡುಗಿನೇ ಇಲ್ಲ ಕಣೋ. ನಿನಗ್ ನೋಡಕ್ ಕಣ್ಣಿಲ್ಲ ಅಂತ ಹೇಳಿ ಅಷ್ಟೇ. ಏ ಹುಡುಗಿ ಓದ್ತದಲ್ಲ ನೋಡ, ಆ ಕಡೆ ನೋಡ. ಏನೋ ಮಾತಾಡ್ತಿದ್ಯಾ? ಏಯ್ ನಿನಗೆ ಬೇರೆ ಕೆಲ್ಸನೇ ಇಲ್ವೇ? ನಿನಗೇನಪ್ಪ ಹುಡುಗಿ ವಾಟ್ಸಪ್ ಅಲ್ಲೇ ಇದ್ದಾಳೆ, ಅದನ್ನ ಬಾಯಿ ಮುಚ್ಕೊಂಡಿರೋ. ಹೋಗ್ಬೇಕಾರೆ ಅವಳೆ ಕಣ ನಾನು ಹೇಳಿದ ಹುಡುಗಿ. ಸೂಪರ್ ಕಣ. ಸೂಪರ್ ಅಲ್ಲ? ನೋಡಕ್ ಚೆನ್ನಾಗಿ ಅವಳೆ, ಆದ್ರೆ ನಿನಗೆಲ್ಲ ಸೆಟ್ ಆಗೋದಿಲ್ಲ. ಕರೆಕ್ಟ್, ಅವಳು ತುಂಬಾ ಸುಂದರವಾಗಿದ್ದಾಳ. ಕೊಬ್ಬು ನನ್ನ ಮಕ್ಕಳಲ್ಲಿ ಚೆನ್ನಾಗಿದ್ದಾಳೆ ಅನ್ನೋದೆಲ್ಲ ಒಂದು ಮ್ಯಾಟ್ರ್ ಅಲ್ಲ ಕಣೋ, ನಾವು ತೋರ್ಸೋ ಒಂದು ಗತ್ತಲ್ಲಿ ಇರುತ್ತೆ. ಎಕ್ಸ್ಪೀರಿಯನ್ಸ್ ಇಂದ ಮಾತಾಡ್ತಾ ಇದ್ದಾನೆ. ಲೋ ನೋಡ್ದಾ? ನಾ ಪಕ್ಕದ ಮೇಲೆ ಒಬ್ಳು ಅಕ್ಕ ಇದ್ದಾಳ ಕಣೋ, ಸೂಪರ್ ಆಗಿದ್ದಾಳೆ. ಓಡೋಗ್ಬಿಟ್ಲು ಒಬ್ಬ ಚಪ್ರಿ ಅವನ ಜೊತೆ. ಹಾಗಿದ್ರೆ ನಿನಗೆ ಸೆಟ್ ಆಗುತ್ತೆ ಕಣ. ಅದೇ ನಿನಗೆ ಸೆಟ್ ಆಗೋದು. ಅದು ನನಗೆ ಸೆಟ್ ಆಗುತ್ತೋ ಇಲ್ವೋ? ನನಗೆ ಜಾನ್ವಿ ಓಕೆ ಕಣೋ. ಓ ಹಂಗ. ಮನದಲ್ಲಿ ಹೊಸ ಕನಸ ರೆಕ್ಕೆಗಳು ಮೂಡಿ, ಏನೋ ಹೊಸ ಬಯಕೆ ಮೂಡುತ್ತಿದೆ ಈ ಕ್ಷಣ ನನ್ನಲ್ಲಿ. ಹೊಸ ಬೆಳಕನ್ನು ನಾ ಕಂಡೆ ಈಗ, ಅವಳಲ್ಲಿ ಕಂಡೆ ಹೊಸ ಪ್ರೀತಿ. ಅವಳ ತುಟಿಯ ಮುಗುಳು ನಗೆಯ ಕುಳಿತಿದೆ ಕಾಯುತ್ತ ಈ ಮನಸ್ಸು, ಅವಳನ್ನೇ ಹುಡುಕುತ್ತಿದೆ ಈ ಕಂಗಳು ಸದಾ. ತಿಳಿಯದು ಹೇ ಯಾರಿಗೂ ತಿಳಿಯದು ಹೇ. ಪ್ರೀತಿ, ನಿನ್ನ ಅಮ್ಮನ ಜೊತೆನೆ ಮಲಗಿರ್ತೀಯಾ? ಇಲ್ಲ, ಸಪ್ರೇಟ್ ಆಗೇನೆ. ಒಬ್ಳೇನಾ? ಹಾ. ಹಂಗಾದ್ರೆ ನನ್ನ ನಂಬರ್ ಕಾಲ್ ಮಾಡ್ತೀಯಾ? ಅಯ್ಯೋ ಬೇಡ, ಭಯ ಆಗುತ್ತೆ. ಏಯ್ ಯಾಕೆ ಭಯ ಜಾಗ ಬಿಡ. ಏಯ್ ರೈಲ್ ಬಿಟ್ಟಿದ್ ಸಾಕು, ಹೋಗ. ಭಯ ಪಡ್ಬೇಡ ಕಣೆ, ನಿಮ್ಮಮ್ಮ ಮಲಗಿದ್ಮೇಲೆ ನನಗೆ ಕಾಲ್ ಮಾಡು. ಅಯ್ಯೋ ನಾವು ಗುಟ್ಟಾಗಿ ಮಾತಾಡೋಣ. ಅಸ್ಕಿನಾ? ಎಷ್ಟು ದಿನಗಳಿಂದ ಅವಳಿಂದ ಸುತ್ತುತ್ತಾ ಇದ್ದೀನಿ, ಆದ್ರೆ ಅವಳು ನೋಡ್ತಾನೆ ಇಲ್ಲ ಕಣೋ. ಲೇ ಧೈರ್ಯವಾಗಿ ನೀನೇ ಕಣ ಹೋಗಿ ಹೇಳ್ಬೇಕು. ನನಗೆ ಭಯ ಆಗ್ತಿದೆ ಕಣೋ. ಓ ಬೇಕಿದ್ರೆ ಫೋನಲ್ಲಿ ಹೇಳು, ಓಕೆನಾ? ನಾನು ಬೇಕಿದ್ರೆ ನಿನಗೆ ಹೆಲ್ಪ್ ಮಾಡ್ತೀನಿ. 2 ಪಪ್ಸ್ ಕೊಡಿಸ್ಬೇಕು. ಪಫ್ಸಾ? ಹಾಂ. ಹಲೋ ಹಲೋ, ಜಾನ್ವಿನಾ? ನೀವ್ಯಾರು? ಅದು ನಾನೇ, ಆದಿ, ಕಾಮರ್ಸ್ ಗ್ರೂಪ್ ಆದಿತ್ಯ. ನಿನ್ಗಿವಾಗ ಏನ್ ಬೇಕು? ಅದು ನನಗೆ ನೀನಂದ್ರೆ ತುಂಬ ಇಷ್ಟ. ನಿನಗೂ ನಾನು ಇಷ್ಟನಾ? ಪೋರ್ಕಿ ರಾಸ್ಕಲ್, ಯಾರ ಹತ್ರ ಮಾತಾಡ್ತಿದ್ಯೋ ನೀನು? ಏನ್ ಬೇಕು ನಿನ್ಗೆ? ಮಧ್ಯರಾತ್ರಿನಲ್ಲಿ ಫೋನ್ ಮಾಡಿದ್ಯಲ್ಲ, ಏನೋ ನಿನ್ ಪ್ರಾಬ್ಲಮ್ಮು? ಅಯ್ಯಯ್ಯೋ, ಏನ್ ಅನ್ಕೊಂಡಿದ್ಯಾ ನೀನು? ಹಾ? ಯಾರಿದು? ನಿಮ್ ಮನೆ ಎಲ್ಲಿದೆ ಹೇಳು ನೋಡೋಣ. ನಾನಿವಾಗ ಬರ್ತೀನಿ ಅಲ್ಲಿಗೆ. ನಿಮ್ ಮನೆಗೆ ಬಂದು ನಿನ್ ಪ್ರಾಬ್ಲಮ್ ಎಲ್ಲ ನಾನ್ ಸಾಲ್ವ್ ಮಾಡ್ತೀನಿ. ಏನ್ ನಡೀತಿದೆ? ಯಾರಿದು? ನಿಜ ಹೇಳು, ಒಂದು ಲೈಮ್ ಜ್ಯೂಸ್ಗೂ ಮೊಟ್ಟೆ ಪಪ್ಸ್ಗೂ ನಮ್ಮನ್ನೇ ಯಾಮರ್ಸ್ತೀಯಾ? ಅಯ್ಯೋ ನಿನ್ನ ಗೂಬೆ. ನಾನ್ ನಿಜವಾಗ್ಲೂ ಹೇಳ್ತಿದ್ದೀನಿ, ಅವಳೇ ಕೊಟ್ಟಿದ್ದು, ನಾನೇನು ಮಾಡ್ಲಿ? ಮೊಟ್ಟೆ ಪಪ್ಸ್ ವಾಪಸ್ ಕೊಡು. ಹೌದು, ಈ ತರ ವಿಷಯಕ್ಕೆಲ್ಲ ನನ್ಗೆ ಸ್ಯಾಂಡ್ವಿಚೇ ಕೊಡಿಸ್ತಾರಂತೆ. ಅದ್ರಲ್ಲಿ ಇವ್ನ್ ಮೊಟ್ಟೆ ಪಪ್ಸ್ ಬೇರೆ. ಬೇಕಾದ್ರೆ ಇನ್ನೊಂದ್ಸತಿ ನಾನು ಕೇಳಿ ನೋಡ್ತೀನಿ. ನೀನೇನು ಹೇಳ್ಬೇಡ, ಮೊದ್ಲು ಇಲ್ಲಿಂದ ಹೋಗು.
ಮೊಟ್ಟೆ ಪಪ್ಸ್ ಕೊಡ್ಸ್ಬಿಟ್ಟು ಯಾಮಾರಿಸ್ತಿದ್ಯಾ? ಹೋಗೋಲೋ ಕಂಜೂಸ್ ನನ್ನ ಮಕ್ಕಳ್ರ. ಬಂದ್ರು ಇಲ್ಲಿ ನನ್ಗೇನೆ. ಅಂದರೆ ಅವಳು ಬೇಕಂತಾನೆ ಮಾಡಿದಳು ಕಣ. ಅವಳನ್ನ ಸುಮ್ಮನೆ ಬಿಡಬಾರ್ದು. ಸರಿ ಕಾಣ್ತಿಲ್ಲ. ಹಲೋ ಹಲೋ, ನಾನು 2 ಸರಿ ಹಲೋ ಹೇಳ್ದೆ. ಅದಕ್ಕೆ ಅದಕ್ಕ ಹಲೋ ರೆಸ್ಪಾಂಡ್ ಮಾಡಬೇಕು. ಇಲ್ಲ ಅಂದ್ರೆ ಇಲ್ಲ ಅಂದ್ರೇನಾ? ಅದು ಹಲೋ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ನಾವು ಪರ್ಸನಲಾಗಿ ಮಾತಾಡಬೇಕು. ಏನೋ ಸಾರಿ, ಇಂಟ್ರೆಸ್ಟ್ ಇಲ್ಲ. ಇವಳಿಗೆ ಎಷ್ಟು ಕೊಬ್ಬಿರಬೇಕು. ಅದು ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಮಾತಾಡಬೇಕು. ಸರಿ ಹೇಳು. ನನ್ನ ಫ್ರೆಂಡ್ ಆದಿಗೆ ನಿನ್ನಂದ್ರೆ ತುಂಬ ಇಷ್ಟ. ತುಂಬ ಇಷ್ಟ, ತುಂಬ. ನನಗಿಷ್ಟ ಇಲ್ಲ. ಓಕೆ. ಅಷ್ಟಕ್ಕೂ ಅವ್ನು ಈ ಹುಡುಗಿನ ನೋಡೇ ಇಲ್ವೇ? ಅದು ಹೇಗೆ ಇಷ್ಟ ಅಲ್ಲ ಅಂತ ಹೇಳ್ತಿದ್ದಾಳೆ. ಏ ಕೊಡಿ ಬರ ಇಲ್ಲೇ. ಬೇಗ ಹೋಗಿ ಮಾಡ್ಬಿಡೋಣ. ಊಟ ಮಾಡ್ದೇನೆ. ನೀನ್ ಹೋಗೋ. ಇವನ್ ಯಾಕೆ ಕರಿತಾವನೆ? ಏನೋ ಏನೋ ಅದೇನಿಲ್ಲ ಕಣ, ಒಬ್ಬನಿಗೆ ಒಬ್ಳು ಇಷ್ಟ ಆಗಿದ್ದಾಳೆ. ಹಾಂ, ಅವಳಿಗೆ ಅವನಂದ್ರೆ ಇಷ್ಟ ಇಲ್ಲ. ಏನು ಮಾಡೋದು? ಬಿಟ್ಟಾಕೋ, ಬೇರೆ ಫಿಗರ್ನ ನೋಡ್ಕೋ. ಹೌದಾ? ಒಂದು ಕೆಲಸ ಮಾಡು, ಅವನಿಗೆ ಒಂದೇ ಟೈಮ್ಗೆ 3 ಫಿಗರ್ನ ಕಾಳಕ ಕೇಳು. ಯಾವುದೋ ಒಂದು ಸೆಟ್ ಆಗುತ್ತಲ್ಲ. ಹಾಂ, ಇವಾಗ ಅದೇ ಟ್ರ್ಯಾಕಲ್ಲೇ ಹೋಗ್ತಿದ್ದೀನಿ. ಎಸ್, ಯಾವಾಗಲೂ ಅದೇ ಟ್ರ್ಯಾಕ್ ತಮ್ಮ. ಒಳ್ಳೆ ಕೇಳಿ ನನ್ನ ಮಗ ಆಗೋನಲ್ಲ. ಸೈನ್ಸಲ್ಲಿ ಸೋನಾ ನಿನ್ನ ಬಗ್ಗೆ ಕೇಳ್ತಿದ್ಲು. ಲೋ, ಇದನ್ನ ಮುಂಚೆ ಹೇಳ್ಬೇಕಲ್ವನೋ? ಸುಮ್ಮನೆ ಮಾತಾಡ್ತಿದ್ಯಲ್ಲೋ. ಅಯ್ಯೋ ದೇವರೇ ಕಾಪಾಡ್ಬೇಕು. ಮೈನ್ ಕಮಿನ್ ಸರ್. ಎಸ್. ಏನು? ನಮ್ಮ ಗ್ರಂಥಾಲಯ ಇದೆಯಲ್ಲ, ಅಲ್ಲೊಂದು ಫೋನ್ ಸಿಕ್ಕಿತ್ತು. ಇಲ್ಲಿ ಓದ್ತಾ ಇರೋರ್ ಫೋನೇ. ಅದೇ ನಿಮಗೆ ಕೊಟ್ಟೋಗೋಣ ಅಂತ ಬಂದೆ. ಅದನ್ನ ಅಲ್ಲಿಟ್ಟು ಹೋಗು. ಸರ್, ಒಂದು ಚಿಕ್ಕ ಡೌಟು. ಫೋನು ಸ್ಕೂಲಲ್ಲಿ ನಾಟ್ ಅಲೌಡ್ ತಾನೆ? ಹೌದು ತಾನೆ? ಅದೇ ನೀವೇ ತಾನೇ ಹೇಳಿದ್ದು ಫೋನ್ ಯೂಸ್ ಮಾಡಬಾರ್ದು ಅಂತ. ನೀನು ಹೋಗು, ಅದನ್ನು ನಾನು ನೋಡ್ಕೊಳ್ತೀನಿ. Three x raised to 4 plus 7x square minus. Sir? Yes? ಜಾನ್ವಿ, ಪ್ರಿನ್ಸಿಪಲ್ ಕರೀತಿದ್ದಾರೆ, ಹೋಗು. ಇದು ನಿಂದೆ ತಾನೇ ಫೋನು? ನಿನಗೆ ಕೇಳ್ತಾ ಇರೋದು. ಹೌದು. ಇಲ್ಲಿ ಫೋನ್ ತರಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಫಾದರ್, ನಾನಿಲ್ಲಿ ಬಂದು ಫೋನ್ ಯೂಸ್ ಮಾಡಲ್ಲ. ಸ್ವಿಚ್ ಆಫ್ ಮಾಡಿ ಯಾವಾಗಲೂ ಬ್ಯಾಗಲ್ಲೇ ಇಟ್ಕೋತೀನಿ. ಸಾಧಾರಣವಾಗಿ ಹುಡುಗರ ಫೋನ್ಗಳಲ್ಲಿ ಆ ಥರದ ವಿಡಿಯೋ ಎಲ್ಲ ಇರುತ್ತೆ. ಈಗ ಹುಡುಗಿರು ಕೂಡ ಶುರು ಮಾಡ್ಕೊಂಡ್ಬಿಟ್ರಾ? ಏನಮ್ಮ ಇದು? ನೀನು ನನ್ನನ್ನು ಒಳ್ಳೆಯವಳು ಅನ್ಕೊಂಡಿದ್ನಲ್ಲ. ಮ್ಯಾಮ್, ನನ್ನ ಫೋನಲ್ಲಿ ತಪ್ಪಾಗಿ ಏನೂ ಇಲ್ವಲ್ಲ. ಹಾಗಾದ್ರೆ ಇದೇನಿದು? ಐ ಆಮ್ ಅಶೇಮ್ಡ್ ಆಫ್ ಯು. ನಿನ್ನ ನನ್ನ ಕ್ಲಾಸ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋದಿಕ್ಕೆ. ಟೀಚರ್, ಆ ಫೋನನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಪೇರೆಂಟ್ಸ್ ಬಂದ್ಮೇಲೆ ಮಾತಾಡಿ ಆಮೇಲೆ ಕೊಡುವ. ಅರ್ಥ ಆಯ್ತಾ? ನಾಳೆ ಬರಬೇಕಾದ್ರೆ ಮನೆಯವ್ರನ್ನ ಕರ್ಕೊಂಡು ಬರಬೇಕು. ಅವ್ರು ಬಂದ್ರೇನೆ ಕ್ಲಾಸ್ ಒಳಗಡೆ ಬಿಡೋದು. ಹೋಗು ಹೋಗು. ಇವಳು ಯಾಕೆ ಅಳ್ತಾ ಇದ್ದಾಳೆ? ಕೇಳು ಕೇಳು. ಜಾನ್ವಿ, ಜಾನ್ವಿ, ಏನಾಯ್ತು ಹೇಳು. ಜಾನ್ವಿ, ಏನಾಯ್ತು ಅವಳಿಗೆ? ಗೊತ್ತಿಲ್ಲ, ತುಂಬಾ ಹೊತ್ತಿಂದ ಅಳ್ತಾನೆ ಇದ್ದಾಳೆ. ಒಂದು ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಲ್ವಾ? ಮೊದಲು ಯಾರಿಗೂ ಇರಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಆಗುತ್ತೆ. ಅದರಲ್ಲೇ ತಾನೇ ಇರೋದು.
ಆದಿ ನನ್ನ ಫ್ರೆಂಡ್ ಅಂತ ಹೇಳ್ತಿಲ್ಲ, ತುಂಬಾನೇ ಸಿಂಪಲ್ ಅವನು. ನಾವಿಬ್ರು ಅವನ ಬಗ್ಗೆ ತಿಳ್ಕೊಳ್ಳೋಣ, ಅದಾದ್ಮೇಲೆ ನಿರ್ಧಾರ ಮಾಡೋಣ, ಹೇಗೆ? ನಿನಗೆ ಎಷ್ಟೆಲ್ಲ ಹೇಳೋದು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ಗವ್ನ ಇಷ್ಟ ಇಲ್ಲ. ಇನ್ಮೇಲೆ ಅವನ ಬಗ್ಗೆ ಮಾತಾಡ್ಕೊಂಡು ನನ್ನ ಹತ್ರ ಬರ್ಬೇಡ. ಹೋಗೋಣ ಬಾ. ನನಗವ್ನ ಇಷ್ಟ ಇಲ್ಲ. ಅವನ ಬಗ್ಗೆ ಮಾತಾಡ್ಕೊಂಡು ನನ್ ಮುಂದೆ ಬರ್ಬೇಡ. ಅಣ್ಣ, ಊಟ ಮಾಡಕ್ ಬಾರೋ. ಪೇರೆಂಟ್ಸ್ಗಿರುವಂತಹ ಅದೇ ಜವಾಬ್ದಾರಿ ಪ್ರತಿಯೊಬ್ಬ ಸ್ಟೂಡೆಂಟ್ ಮೇಲೆ ನಮಗೂ ಇದೆ. ಒಂದು ಹೆಣ್ಣು ದಾರಿ ತಪ್ಪಿ ಹೋಗ್ತಾ ಇದ್ರೆ ಅದನ್ನ ತಿದ್ದಿ ನೇರ ದಾರಿ ಕರ್ಕೊಂಡು ಬರೋದು ನಮ್ ಜವಾಬ್ದಾರಿ. ಫಾದರ್, ಇವಳು ಹೇಳ್ತಿರೋದು ನನ್ನ ಫೋನಲ್ಲಿ ಆ ಥರದ್ದು ಯಾವುದು ಇಲ್ಲ ಅಂತ. ಪೇರೆಂಟ್ಸ್ ಎಲ್ಲರೂ ಅವ್ರ ಮಕ್ಕಳು ಸರಿ ಅಂತ ತಾನೇ ಹೇಳೋದು. ಆದ್ರೆ ಈ ವಿಚಾರ ಹಾಗಲ್ಲ ಫಾದರ್. ಅಪ್ಪ ಅಮ್ಮನ ಜೊತೆ ಬೆಳೆದದಕ್ಕಿಂತ ಹೆಚ್ಚಾಗಿ ಈ ಹುಡುಗಿ ನನ್ ಜೊತೆನೆ ಇವಳು ಬೆಳೆದಿದ್ದು. ಹಾಗಾಗಿ ನನಗೆ ಚೆನ್ನಾಗಿ ಗೊತ್ತು ಅದರಿಂದ ಏನು ಪ್ರಯೋಜನ. ಫಾದರ್, ಎಸ್, ಬನ್ನಿ. ಬಾ. ಹ್ಮ್. ಫಾದರ್, ಇವಳು ಶಮ್ನಾ, ನನ್ನ ಕ್ಲಾಸೇನೆ. ಏನೋ ಹೇಳ್ಬೇಕಂತೆ ಇವಳು. ಹೇಳಮ್ಮ, ಹೇಳು. ಫಾದರ್, ಜಾನ್ವಿ ಒಂದ್ ತಪ್ಪು ಮಾಡಿಲ್ಲ. ಎಲ್ಲ ಮಾಡಿದ್ದು ಆ ರಫೀಕೆ. ಅದು ಸರಿ. ಹಾಗಿದ್ರೆ ಇದನ್ನೆಲ್ಲ ಮಾಡಿರೋದು ಅವನೇನಾ? ಈಗ ನನ್ಗೆಲ್ಲ ವಿಚಾರ ಗೊತ್ತಾಯ್ತು. ನಿನ್ ಮೇಲೆ ಅವನಿಗೆ ಕೋಪ ಇರೋದು ನನಗೆ ಚೆನ್ನಾಗಿ ಗೊತ್ತು. ಇದನ್ನ ನಾನು ನೋಡ್ಕೊಳ್ತೀನಿ. ಟೀಚರ್, ಆ ಫೋನ್ ಇವ್ರ ಕೈಲಿ ಕೊಡಿ. ನೀವು ಹೊರಡಿ. ಸ್ವಲ್ಪ ತರಲೆ ತರ ಬೆಳೆದ್ಬಿಟ್ಟಿದ್ದಾನೆ ಆ ಹುಡುಗ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹೊಡಿಯಕ್ಕಾಗಲ್ಲ ಅಲ್ವಾ? ಕಾಲ ಬದಲಾಗಿದೆ. ನಿನ್ ಕ್ಲಾಸ್ಗೆ ಹೋಗಮ್ಮ. ಸರಿ, ಹಾಗಿದ್ರೆ ನಾನು ಬರ್ಲಾ? ಹೋಗಿ ಬನ್ನಿ. ಸರಿ, ಬಾರಮ್ಮ. ಇನ್ಮೇಲೆ ನೀನು ಸ್ಕೂಲ್ಗೆ ಫೋನ್ ತರಬಾರ್ದು. ಸರಿ. ಅಂಕಲ್, ಆಯ್. ಓಹ್, ರಾಹುಲ್, ನೀನು ಇಲ್ಲೇ ಓದೋದು? ಇವನು ಇಲ್ಲೇ ಇದ್ದಾನೆ ಅಂತ ಯಾಕಮ್ಮ ಹೇಳಿ? ಅದಕ್ಕೆ ಇವ್ನು ನನ್ನ ಮುಖ ನೋಡಿದ್ರೆ ಇವ್ನಿಗೆ ನೆನ್ಪಾಗ್ಬೇಕಲ್ವಾ? ಓಹೋ, ನೀವೆಲ್ಲರೂ ಇದ್ರೂ ಕೂಡ ಇವಳಿಗೆ ಈ ತರ ಸಮಸ್ಯೆ ಆಯ್ತಾ? ಏನ್ ತೊಂದ್ರೆ? ಅವನಿಗದೆಲ್ಲ ಗೊತ್ತಿಲ್ಲ. ಓ, ಗೊತ್ತಿಲ್ಲ ಅಂದ್ರೆ ಬೇಡ. ಮತ್ತೆ ಅದೇ ವಿಚಾರ ಏನಕ್ಕೆ? ಬಿಟ್ಬಿಡೋಣ. ಸರಿ, ನೀನು ಹೊರಡಮ್ಮ. ನನಗೆ ಹೋಗ್ತಾ ದಾರಿಲಿ ಬ್ಯಾಂಕ್ ಕೆಲಸ ಇದೆ. ಬರ್ಲಾಪ? ಓಕೆ ಅಂಕಲ್. ಹೋಗ್ ಬರ್ತೀನಿ. ಪಾಚು.
ಲೋ ಏನೇ ಆದ್ರೂ ನಿನಗ್ ನಾನ್ ಗೊತ್ತಿಲ್ಲ ಅನ್ನೋದೇ ದೊಡ್ಡ ವಿಷಯ. ಏನೇ ನಾನು ಅಂದ್ಕೊಂಡೇ ಇರ್ಲಿಲ್ಲ ನೀನ್ ಮತ್ತೆ ವಾಪಸ್ ಬರ್ತೀಯಾ ಅಂತ. ಸಣ್ಣ ವಯಸ್ಸಲ್ಲಿ ನೋಡ್ದಂಗ ಇದೆಯಾ? ಆದ್ರೆ ನನಗ್ ನೆನ್ಪಿದ್ಯಲ್ಲೋ. ನಾನೇನ್ ಅಷ್ಟೊಂದ್ ಚೇಂಜ್ ಆಗಿಲ್ಲ. ಹೌದೌದು, ಮೊದ್ಲು ಅಜ್ಜಿ ಜೊತೆ ಬರ್ಬೇಕಾದ್ರೆ ಒಂದ್ ಸ್ವೀಟ್ ನಮ್ ಮನೆಗ್ ತರ್ತಿದ್ದೆ ಅಲ್ವಾ, ಅದ್ರ ಹೆಸರೇನು? ಹುಣ್ಸಿನ ಮಿಠಾಯಿ. ಅದೇ ಒಂದ್ಸಲ ನಾನ್ ಗಲ್ಫ್ ಇಂದ ಬರ್ಬೇಕಾದ್ರೆ ಶೇಖರ್ ಮಾಮನ್ ಹತ್ರ ನಂಗೆ ಅದೇ ಬೇಕು ಅಂತ ಹಠ ಮಾಡ್ದೆ. ಅಲ್ಲೇ ಒಂದ್ ಮರದ ಪಕ್ಕದಲ್ಲಿ ಒಂದ್ ಅಂಗಡಿ ಇದೆಯಲ್ಲ, ಅಲ್ಲೇ ಇಸ್ಕೊಂಡ್ ಬಂದಿದ್ದು. ಏನೇ ಇದ್ರು ಅದು ತುಂಬಾ ಟೇಸ್ಟಿ ಆಗಿರುತ್ತೆ, ತುಂಬಾ ಹುಳಿ ಹುಳಿ ಇರುತ್ತೆ. ನಿನಗೆ ಹೇಗೆ ಎಲ್ಲ ಇನ್ನೂ ನೆನಪಿದೆ? ನನಗೆ ಏನೇನು ನೆನಪಿದೆ ಗೊತ್ತಾ? ಸಂಕ್ರಾಂತಿಗೆ ಅನ್ಸುತ್ತೆ ನಿಮ್ ಮನೆ ಹತ್ರ ಇರೋ 2 ಕಬ್ಬು ಕತ್ಬಿಟ್ನಾ, ಆಗ ನಿಮ್ ಸಂಬಂಧಿಕರ ಹತ್ರ ತುಂಬಾನೇ ಬಯಸ್ಕೊಂಡ್ಬಿಟ್ಟೆ. ಇದ್ರ ಬಗ್ಗೆ ನಿನಗೆ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಅದೆಲ್ಲ ಇರ್ಲಿ ಬಿಡು, ಈ ಬ್ರೋಕರ್ ಕೆಲ್ಸ ಯಾವಾಗ ಶುರು ಮಾಡ್ದೆ? ಅದು ನೀನ್ ಅವಳೇ ಅಂತ ನನಗೆ ಗೊತ್ತಿರ್ಲಿಲ್ಲ ಅಲ್ವಾ? ಇನ್ನೊಂದ್ಸಲ ಅವನ್ ಬಗ್ಗೆ ಮಾತಾಡಕ್ ಬಂದ್ರೆ ನಿನ್ ಪಾಚು ಅನ್ನೋ ಹೆಸರನ್ನ ಪ್ರಚಾರ ಮಾಡ್ತೀನಿ. ಅಯ್ಯೋ, ನನ್ನ ಅಡ್ಡ ಹೆಸರು ಮಾತ್ರ ಯಾರಿಗೂ ಹೇಳಕ್ ಹೋಗ್ಬೇಡ. ಸರಿ, ನಾನ್ ಹೋಗ್ ಬರ್ತೀನಿ. ಹೋಗ್ಬಾ. ಅಯ್ಯೋ, ಶಮನ, ಥ್ಯಾಂಕ್ಸ್. ನೀನ್ ಬಂದು ಹೇಳಿರ್ಲಿಲ್ಲ ಅಂದಿದ್ರೆ ಪ್ರಿನ್ಸಿಪಲ್ ಮುಂದೆ, ಮನೆಯವ್ರ ಮುಂದೆ ಅವಮಾನ ಆಗ್ಬಿಡ್ತಿತ್ತು. ಥ್ಯಾಂಕ್ಸ್. ಇದನ್ನು ಮನ್ಸಲ್ಲಿ ಇಟ್ಕೊಂಡು ಏನಾದ್ರೂ ಮಾಡ್ತಾನೆ ಅಂತ ಭಯ. ಅವನಿಗೆ ಯಾಕೆ ಹೆದರ್ಕೋಬೇಕು? ನೀನ್ ನೋಡಕ್ ಸೈಲೆಂಟ್ ಆಗಿದ್ಯಾ, ಆದ್ರೆ ಬೋಲ್ಡ್ ಆಗಿದ್ಯಲ್ಲ. ಈ ಕಾಲದಲ್ಲಿ ಬೋಲ್ಡ್ ಆಗಿರೋದೇ ಅಲ್ವಾ ಒಳ್ಳೇದು. ಅಮ್ಮ ನೋಡ್ಕೊಂಡು ಸುಮ್ನಿರು, ಚಿಕ್ ಬಿಡಿಸ್ದಿರ ಹೇಗ್ ಮಾಡದ್ ಮತ್ತೆ? ಅಮ್ಮ, ನನ್ಗೊಂದ್ ಡೌಟು. ನಿನಗೂನು ಅಪ್ಪಂಗೂನು ಈ ತರ ಕೂದ್ಲಿಲ್ಲ, ನನಗ್ ಮಾತ್ರ ಹೇಗೆ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಹಾಸ್ಪಿಟ್ಲಲ್ಲಿ ಯಾರೋ ಬದಲಾಯಿಸಿರ್ಬೇಕೇನೋ, ಹಂಗೆ ಅನ್ಸುತ್ತೆ ನನ್ಗಂತೂ. ಮುಂದೆ ನೋಡು. ಎಲ್ಲಿಂದ ಬರ್ತಿದ್ಯೋ ಇಷ್ಟೊಂದು ಲೇಟಾಗಿ? ಇನ್ನೆಲ್ಲಿಗೆ ಹೋಗಿ ಬರ್ಲಿ ನಾನು? ಕ್ಲಾಸ್ ಮುಗಿಸ್ಕೊಂಡು ಇಷ್ಟೊತ್ತಾಗುತ್ತಾ ಬರಕ್ಕೆ? ಬೇಗ ಬಂದು ಓದ್ಕೊಳಕ್ಕಾಗಲ್ವಾ? ಕೈ ಎತ್ತೆ. ಹೇಳೋ. ಏಯ್, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಆ ಮರದ ಹತ್ರ ಬಾ. ಸರಿ, ಬರ್ತೀನಿ. ಏನು ವಿಷಯ? ನೀನ್ ಬಂದ್ಮೇಲೆ ಹೇಳ್ತೀನಿ. ಸರಿ, ನಾನು ಬರ್ತೀನಿ, ನೀನಿಡು. ಕೂದ್ಲು ಕೆದರ್ಸ್ಕೊಂಡು ಮತ್ತೆ ಬಾಚು ಅನ್ಬಾರ್ದು, ನನಗೆ ಕೆಲಸ ಇರುತ್ತೆ. ನೀನೆಲ್ಲ ಹೋಗ್ತಿದ್ಯೋ? ಬರ್ತೀನಿ ಕಣಮ್ಮ. ಬೆಂಚ್ ಮೇಲೆ ಟೀ ಇಟ್ಟಿದ್ದೀನಿ, ಕುಡಿದ್ಬಿಟ್ಟು ಹೋಗು. ಬಂದು ಕುಡಿತೀನಮ್ಮ. ತಣ್ಣಗಾಗೋಗುತ್ತೆ ಕಣೋ. ಪರವಾಗಿಲ್ಲ. ಬಂದ್ಮೇಲೆ ಏನಾದ್ರು ಕೇಳು, ಬಿಸಿ ಮಾಡ್ಕೊಡು ಅಂತ. ಅವತ್ತಿನ ತರ ಪಂಚರ್ ಮಾಡ್ಕೊಂಡು ಬರ್ಬೇಡ, ನೀನ್ ಹೋಗೋ. ಏನೋ ಹೇಳು. ಬಾ, ಹೇಳ್ತೀನಿ. ಚೆನ್ನಾಗಿ ಬಟ್ಟೆ ಹೋಗಿತ್ತಿದ್ಯಾ? ಹೇಳು. ಅದು ಜಾನ್ವಿ ವಿಷಯನೇ. ಏನು ಜಾನ್ವಿ ವಿಷಯ? ನೀನು ಈ ಬಟ್ಟೆ ಒಗೆದು ಕೊಟ್ರೆ ಹೇಳ್ತೀನಿ. ಅದು ಸರಿ, ಬಟ್ಟೆ ಬೇರೆ ಹೋಗಿಬೇಕಾ ಈಗ? ಹಾಗೆ ಹೇಳೋ. ಅವಳ ಹತ್ರ ಕೊಚ್ಕೊಳ್ಳೋ ವಿಷಯನೇ, ಬೇಕಿದ್ರೆ ಮಾಡು. ಅದೇನಂತ ಹೇಳೋ. ಅದಾಗಿರ್ಲಿ. ಆಮೇಲೆ ಹೇಗೆ? ಏಯ್, ಏನಂತ ಹೇಳೋ. ಅದು ಅವಳು ಪ್ರಿನ್ಸಿಪಲ್ ರೂಮಿಂದ ಅಳ್ಕೊಂಡು ಬರ್ತಿರೋದು ನೀನು ನೋಡ್ದೆ ಅಲ್ವಾ? ಹೌದು. ಅದೇನು ವಿಷಯ ಗೊತ್ತಾ? ಏನು ವಿಷಯ? ಅದು ಅವ್ರ ಕ್ಲಾಸಲ್ಲಿ ಒಬ್ಬ ಹುಡುಗ ಇದ್ದಾನೆ, ರಫೀಕ್ ಅಂತ. ಅವನ್ನೇ ಅವಳ ಬ್ಯಾಗಿಂದ ಫೋನ್ ತೆಗೆದು ಅದ್ರಲ್ಲಿ ತುಂಬ ಕೆಟ್ಟದನ್ನು ತುಂಬಿಸಿ ಪ್ರಿನ್ಸಿಪಲ್ಗೆ ಹಾಕೊಟ್ಬಿಟ್ಟಿದ್ದ. ಮಾಡದೇ ಇರೋ ತಪ್ಪಕ್ಕೆ ಪಾಪ ಬೈಸ್ಕೊಂಡ್ಲು. ಅದರಿಂದನೇ ಅವಳು ಹತ್ತಿದ್ದು, ಗೊತ್ತಾಯ್ತಾ? ನೀನೇನು ಮಾಡ್ಬೇಕಂತ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಬೇಡ, ಏನು ಮಾಡ್ಬೇಕಂತ ನನಗೆ ಗೊತ್ತು. ನಮ್ಮ ಕ್ಲಾಸಲ್ಲಿರೋ ಹುಡುಗರೆಲ್ಲ ಏನು ಮುಟ್ಟ? ಹೌದು ಕಣ, ನೀನು ಹೇಳಿದೆಲ್ಲ ಸರಿನೇ. ಏನೋ ನಮಗೂ ಸ್ವಲ್ಪ ತುಂಬಿಸ್ಕೊಡು. ಏನೋ ಸ್ವಲ್ಪ ಹಾಕ್ಕೊಡು. ಬ್ಲೂ ಫಿಲಮ ಇದು ಬೇರೆ ಕೇಸ್ ಕಣೋ. ನಿನ್ ಫೋನಿಗೆ ಬೇಕಾ? ಇಲ್ಲಿ ನೋಡು, ನೀನ್ ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ. ಇವಾಗ ಡೌನ್ಲೋಡ್ ಮಾಡ್ಕೊಡು. ನೀನ್ ಯಾರೋ? ಏನೋ ಯಾರೋ ನೀನು? ಏನೋ ಕೋಪ ಬರ್ತಾ ಇದೆಯಾ? ಬಾರೋ. ಏನೋ ಹೋಗೋ ಕೂತ್ ನನ್ನ ಮಗನೇ.
ಏನೋ ಏನೋ ಮಾಡ್ತಾ ಇದ್ದೀರಾ? ಬಿಡ್ರೋ ಬಿಡ್ರೋ, ನನ್ನ ಮಾತನ್ನ ಕೇಳಿ. ಬಿಡಿ, ಬಿಡ್ರೋ ಅವನ್ನ, ಬಿಡ್ರೋ. ನಿನ್ನ ಬಿಡಲ್ಲ ಕಣ ಇವತ್ತು, ನಿನ್ನ ಸುಮ್ಮನೆ ಬಿಡಲ್ಲ ಕಣ. ಬಿಡ್ರೋ, ಹೇಳ್ರು ನನ್ನ ಮಾತನ್ನ. ಬಿಡ್ರೋ, ಬಿಡೋ ಅವನ್ನ, ಬಿಡೋ, ಬಿಡೋ ಅವನ್ನ. ಹೋಗತ್ ಕಡೆ, ಹೋಗ್ರೋ, ಹೋಗ ಕಡೆ, ಹೋಗೋ. ನೀವು ಹೋಗ್ರೋ, ಹೋಗ್ರೋ, ಹೋಗ್ತಾರೆ ಇಲ್ಲಿಂದ. ಹಲೋ ಹಲೋ, ಹೇಳು ಮಗ. ಚಿಕ್ಕ ಸಮಸ್ಯೆ ಆಗಿದೆ ಅಣ್ಣ. ಒಬ್ಬ ನನಗೆ ಹೊಡೆದ್ಬಿಟ್ಟ, ಕೈ ಕಾಲು ಮುರಿಬೇಕು. ಮುಗಿಸ್ಬಿಡೋಣ ಕಣೋ. ಅವ್ನಿಗೊಂದು ಗತಿ ಕಾಣಿಸ್ಬೇಕಣ. ಅವ್ನು ಈಗ ಸ್ಕೂಲಲ್ಲಿ ಇದ್ದೀನಿ, ಬೇಗ ಬನ್ನಿ. ಹಾ ಸರಿ, ಫೋನ್ ಇಡು, ನಾನು ಬರ್ತಾ ಇದ್ದೀನಿ. ಸರಿ ಬೇಗ ಬಾ. ಹಾ ಲೇ, ಒಂದು ಚಿಕ್ಕ ಕೆಲಸ ಐತೆ, ನಾನು ಬರ್ತೀನಿ. ನೇರವಾಗಿ ಸ್ಟಂಪ್ಗೆ ಹಾಕೋ. ಏ ಕ್ಯಾಚ್. ವೆಲ್ ಬೋಲ್ಡ್, ವೆಲ್ ಬೋಲ್ಡ್. ಬೌಲಿಂಗ್, ಬೌಲಿಂಗ್. ಐಡಿಯಾ, ಐಡಿಯಾ, ಐಡಿಯಾ. ಕಮಾನ್ ಕಮಾನ್. ಬೌಲಿಂಗ್ 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 ಬೌಲಿಂಗ್. ಮುಂದೆ ಬಾ, ಮುಂದೆ ಬಾ. ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್. ಸೈಡ್ಗೆ ಹೋಗೋ. ನಾವ್ ಆಡ್ತಿದ್ದೀರ್ತಾನೆ. ಸೈಡ್ಗೆ ಹೋಗೋ, ನಾವು ಆಟ ಆಡ್ಬೇಕು. ಏಯ್, ಸರಿಯಾಗಿ ಹೇಳಿದ್ರೆ ಅರ್ಥ ಆಗಲ್ವಾ ಈ ನಿನಗೆ? ಗ್ರೌಂಡ್ ಏನಾದ್ರು ನಿಮ್ಮ ಅಪ್ಪ ಕಟ್ಸೋಣ ನನ್ನ ಮಗನೇ. ಏನೋ ಹೇಳ್ದೆ. ಏಯ್, ಹೊಡ್ದಾಕ್ರಣ ಅವನ್ನ. ಅವಳು ಎಲ್ಲೋದ್ಲು? ಏ, ಅಲ್ಲಿ ಗಲಾಟೆ ನಡೀತಿದ್ದೆ ಕಣೆ. ಯಾರ್ಗೆ? ಅದೇ ಕಣೆ, ರಾಹುಲ್ ಮತ್ತೆ ಆ ರಫೀಕು. ಎಷ್ಟು ಜೋರಾಗಿ ಜಗಳಾಡ್ತಾರಲ್ಲ ಇವರು. ಬಿಡು, ಹಿಡಿಯೋ ಅವ್ನ. ಬಿಡ್ಬೇಡ ಕಣ. ಫಾದರ್, ಗ್ರೌಂಡ್ ಅಲ್ಲಿ ದೊಡ್ಡ ಗಲಾಟೆ ಆಗ್ತಿದೆ. ಇಲ್ಲಿ ಕೇಳಿ, ಮಕ್ಕಳ ಸಮಸ್ಯೆಗಳನ್ನೆಲ್ಲ ಅವರೇ ಬಗೆಹರಿಸ್ಕೋಬೇಕು. ಇದು ಹಾಗಲ್ಲ, ಅದು ಹಾಗಲ್ಲ. ಸ್ಕೂಲ್ ಕಾಂಪೌಂಡ್ ಅಲ್ಲಿ ಗಲಾಟೆ ಆಗಿರೋದ್ರಿಂದ ಅದು ಒಂದು ಕೇಸ್ ಆಗಿದೆ ಅಷ್ಟೇ. ಎಂತ ಕೇಸು? ಅದು ಮ್ಯಾನೇಜ್ಮೆಂಟು ಈ ವಿಚಾರನ ಸಿಂಪಲ್ ಆಗಿ ನೋಡಲ್ಲ ಅಣ್ಣ. ಅದಕ್ಕೆ ವಿನೋದ್ ಸರ್ ಹೇಳ್ತಾ ಇರೋದು. ಸರಿ ಸರಿ, ಅದೇ ಈ ಮೆಡಿಸಿನ್ಸ್ ಎಲ್ಲ ತಗೊಂಡ್ ಬಾ. ಇಲ್ಲ ಅಂದ್ರೆ ಒಂದು ಕೆಲಸ ಮಾಡು, ನೀನು ಅಲ್ಲೋಗಿರು, ನಾನೇ ಹೋಗ್ತಾ ಇರ್ತೀನಿ. ನೀವು ಹೊರಡ್ತೀರಾ ಅಲ್ವಾ? ಹೊರಡ್ತೀವಿ. ಸರಿ, ಬನ್ನಿ ಹೋಗೋಣ. ಸರಿ ಬನ್ನಿ. ಇದಾದ್ಮೇಲೆ ಅವ್ನು ಏನ್ ಮಾಡ್ತಾನೋ ಏನೋ. ಹೌದು. ಎಲ್ಲಿದ್ದಾರೆ ಅಂತ ಗೊತ್ತಾ? ಈ ವಾರ್ಡಲ್ಲಿ. ಹೇಗಿದ್ದಾನೆ ಇವಾಗ? ಏನ್ ಹೇಳಿದ್ರು? ಪರವಾಗಿಲ್ಲ.
ಡಿಸ್ಚಾರ್ಜ್ ಯಾವಾಗ? ನಾಳೆನೇ ಡಿಸ್ಚಾರ್ಜ್. ಸುಮ್ಮನೆ ಸಮಸ್ಯೆನ ಹುಟ್ಟಾಕಿ ಅಪ್ಪ, ಒಂದು ನಿಮಿಷ. ಅಪ್ಪ, ಎಲ್ಲಿದ್ಯಾ ನೀನು? ನಮ್ಮ ಸ್ಕೂಲಲ್ಲಿ ಒಂದು ಹುಡುಗನಿಗೆ ಆಕ್ಸಿಡೆಂಟ್ ಆಗೋಗಿದೆ. ಹಾಸ್ಪಿಟ್ಲಿಗೆ ಬಂದಿದ್ದೀವಿ ನಾವೆಲ್ಲ. ಓ, ಅದು ಸರಿ. ನಾವು ಸ್ಕೂಲಲ್ಲಿ ಕಾಣಿಸ್ತಿಲ್ಲ ಅಂತ ಇಲ್ಲಿ ಅಪ್ಪ ಫೋನ್ ಮಾಡಿದ್ರು. ನಾವಿವಾಗ ಹೊರಡೋಣವಾ? ಲೇಟ್ ಆದರೆ ಮನೇಲಿ ಬೈತಾರೆ. ಇದು ನನ್ನ ನಂಬರು. ಡಿಸ್ಚಾರ್ಜ್ ಆಗೋವಾಗ ಹೇಳಿ ಆಯ್ತಾ? ಸರಿ. ಥ್ಯಾಂಕ್ಸ್. ಹೋಗೋಣ. ಏಯ್, ನಂಬರ್ ಮಿಸ್ ಮಾಡಿದೆ ನೋಡ್ಕೊಳ್ಳೋ. ಲೈ ಫ್ರಾಡ್ ಬಗ್ಗೆ. ಮೇ ಕಮಿನ್? ಎಸ್, ನಾನೇ ರಫೀಕ್ ಅವ್ರ ಅಣ್ಣ. ಥ್ಯಾಂಕ್ ಯು ಫಾದರ್. ಏನು ವಿಷಯ? ರಫೀಕ್ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ರಫೀಕ್ ಬಗ್ಗೆ ಏನು ಮಾತಾಡಬೇಕು? ಅವನು ಇನ್ಮೇಲೆ ಈ ಸ್ಕೂಲಲ್ಲಿ ಓದೋದು ತುಂಬ ಕಷ್ಟ. ಯಾವಾಗ ಬೇಕಾದರೂ ಟಿ ಸಿ ತಗೊಂಡು ಹೋಗಿ. ಫಾದರ್ ಪ್ಲೀಸ್ ಹಾಗೆ ಹೇಳ್ಬೇಡಿ. ಅವನು ಇಲ್ಲೇ ಹೇಗಾದರೂ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಕೊಡಿ. ಆಗಲ್ಲ ಮಿಸ್ಟರ್. ಈ ಬಟ್ಟೆ ಹಾಕೊಂಡು ಈ ಥರ ಎಲ್ಲ ಮಾತಾಡಬಾರ್ದು. ಆದರೂ ಹೇಳ್ತೀನಿ, ಅವನು ಮಾಡಿದ್ದು ತುಂಬ ಕೇವಲವಾದ ಕೆಲಸ. ಅಪ್ಪ ಅಮ್ಮ ಇಲ್ದೇನೆ ಬೆಳೆದಿರೋ ಒಂದು ಹುಡುಗನಿಗೆ ಅವನು ಆ ರೌಡಿಗಳು ಸೇರ್ಕೊಂಡು ಫಾದರ್, ಅವ್ನು ಮಾಡಿರೋದು ತುಂಬ ದೊಡ್ಡ ತಪ್ಪು. ಅದಕ್ಕೋಸ್ಕರ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ಇನ್ಮೇಲೆ ಆ ರೀತಿ ಯಾವತ್ತಿಗೂ ನಡೆಯಲ್ಲ. ಇದೊಂದು ಸಾರಿ ಅವನ್ನ ಕ್ಷಮಿಸ್ಬಿಡಿ ಫಾದರ್. ಹಾಗಾದರೆ ನನ್ನೊಬ್ಬನ ಕೈಲಿಂದ ಈ ನಿರ್ಧಾರನ ತಗೊಳಕ್ಕಾಗಲ್ಲ. ನಾನು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ನೋಡ್ತೀನಿ. ಅದಾದ್ಮೇಲೆ ಅವ್ರು ಏನು ಹೇಳ್ತಾರೋ ನಾನು ಹೇಳ್ತೀನಿ. ನೀವು ಹೊರಡಿ. ಥ್ಯಾಂಕ್ ಯು ಫಾದರ್. ಏಯ್, ನಿಧಾನಕ್ಕೆ ಬಾ. ನೋಡ್ಕೊಂಡು ಇಳಿಯೋ, ನಿಧಾನಾಗಿ. ದೂರ ನಿಂತ್ಕೊಳ್ಳಪ್ಪ. ಏಯ್, ಹೇಗಪ್ಪ ಇದೆಯಾ? ಮೆಟ್ಲಿದೆ, ನೋಡ್ಕೊಂಡು ಹತ್ತು. ಎಷ್ಟು ಸಲ ಏಟ್ ತಿಂದು ಪಂಚರ್ ಆಗಿದ್ಯಾ? ನೋಡ್ಕೊಂಡು ಹೋಗೋ. ಹುಷಾರಾಗಿ ಬಪ್ಪ. ಅವನು ಒಳ್ಳೆಯವನೇ. ನೀನು ಬೇರೆ ದೇಶಕ್ಕೆ ಹೋಗಿದ್ದಾಗ ಅವನೇ ನನ್ನ ಜೊತೆ ಯಾವಾಗಲೂ ಇದ್ದಿದ್ದು. ನಿನಗೊಂದು ವಿಷಯ ಗೊತ್ತಾ? ಲೈಫಲ್ಲಿ ಒಂದು ಸಾರಿ ಕೂಡ ಒಂದು ಹುಡುಗಿ ಇಷ್ಟ ಆದ್ಲು ಅಂತ ಹೇಳೇ ಇಲ್ಲ ಅವನು. ಅದು ಅವನು ಒಳ್ಳೆಯವ್ರನ್ನ ನೋಡಿಲ್ಲ ಅಂತ ಅಲ್ಲ, ಅವನು ಹಂಗೇನೆ ಸ್ವಲ್ಪ ಜಾಸ್ತಿ ಡಿಸೆಂಟು.
ಅವನಿಗೂ ಇಷ್ಟ ಆಗದಿರೋ ವಿಷಯಗಳೆಲ್ಲ ಇದೆ. ನೀನು ಅವತ್ತು ಪ್ರಿನ್ಸಿಪಲ್ ರೂಮಿಂದ ಹತ್ಕೊಂಡು ಬರ್ತಿರೋದನ್ನ ಅವ್ನು ನೋಡ್ದ, ಅದಕ್ಕೆ ತುಂಬ ಫೀಲ್ ಆಗಿದ್ದ. ಅದೇ ಕಾರಣ. ಆ ಜಾಗದಲ್ಲಿ ಯಾರೇ ಇದ್ದಿದ್ರು ಅಷ್ಟೇ. ಇದೇನು ದೊಡ್ಡ ವಿಷಯ ಅಲ್ಲ. ನಿನಗೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಅವನು ಆ ವಿಷಯನ ಬಿಟ್ಬಿಟ್ಟ. ಹಾಗಿದ್ರೆ ಇನ್ನೇನು, ನಾನು ಹೋಗ್ಲಾ? ಅಜ್ಜಿ ಏನೋ ಏನೋ ಮರ್ತೋದೆ ನಾನು. ನಾನೇನು ಬರಲಾ? ಹೌದು, ನೀನ್ ಯಾಕೆ ಅವನ ಬಗ್ಗೆ ಕೇಳ್ತಿದ್ಯಾ? ಸುಮ್ನೆ ನಿನ್ ಫ್ರೆಂಡ್ ಅಲ್ವಾ, ತಿಳ್ಕೊಳ್ಳೋಣ ಅಂತ ಕೇಳ್ದೆ. ಏ ಆದಿ, ಏಯ್ ಏನೋ ಏನೋ ಏನಾಯ್ತು? ಅವಳಿಗೆ ನೀನಂದ್ರೆ ಇಷ್ಟ ಕಣೋ. ಯಾರು? ನಿಮ್ಮ ಅತ್ತೆಗೆ. ಏಯ್ ಜಾನ್ವಿ ಕಣೋ. ಜಾನ್ವಿಗ? ಹೌದು ಕಣೋ. ನೀ ಬರುವ ದಾರಿಲಿ ಊರಾಶಿ ಸುರಿಯಲೇ, ಜೊತೆಯಲ್ಲೇ ಸಾಗುವ ನಾವೆಂದು ಹೇಳಲೇ. ಪ್ರೀತಿಯ ಮಳೆ ಸುರಿಯುತ್ತಲಿದೆ, ಕಣ್ಣೋಟ ಸಾಲದೆ. ಇದುವೇ ಮಳೆ, ಪ್ರೀತಿ ಮಳೆ ನಮಗಾಗಿ ಬಂದಿದೆ. ನಿನಗಾಗಿಯೇ ಬೆಳದಿಂಗಳು ತಂಗಾಳಿ ತಂದಿದೆ. ನೀ ಬರುವ ದಾರಿಲಿ ಹೂರಾಶಿ ಸುರಿಯಲೇ, ಜೊತೆಯಲ್ಲಿ ಸಾಗುವ ನಾವೆಂದು ಹೇಳಲೇ. ಪ್ರೀತಿಯ ಮಳೆ ಸುರಿಯುತ್ತಲಿದೆ, ಕಣ್ಣೋಟ ಸಾಲದೆ. ಇದುವೇ ಮಳೆ, ಪ್ರೀತಿ ಮಳೆ ನಮಗಾಗಿ ಬಂದಿದೆ. ನಿನಗಾಗಿ ಬೆಳದಿಂಗಳು ತಂಗಾಳಿ ತಂದಿದೆ. ಸವಿಯಾಗಿದೆ ಈ ಕ್ಷಣ, ನಿನ್ನ ಸನಿಹವೋ ಚಿನ್ನ. ಆ ಬಾನಲಿ ನಾವಿಂದು ಹಾರುವ, ನಿನ್ನ ಬೆರಳು ತಾಕಲು ಎದೆಯಲೇನು ಕಾತರ. ಮೈಯಲೆಲ್ಲ ಮಿಂಚೊಂದು ಸಾಗಿದೆ. ಪ್ರೀತಿ ಹಾಡ ಹಾಡಿದೆ ಕಣ್ಣಂಚಲೇ. ನನ್ನ ಹೃದಯವೆಂಬ ಹಾಳಿಯಲ್ಲಿ ಕವಿತೆಯೊಂದನೇ ಬರೆದೆ. ನೀ ಬರುವ ದಾರಿಲಿ ಊರಾಶಿ ಸುರಿಯಲೇ, ಜೊತೆಯಲ್ಲಿ ಸಾಗುವ ನಾವೆಂದು ಹೇಳಲೇ.
ಪ್ರೀತಿಯ ಮಳೆ ಸುರಿಯುತ್ತಲಿದೆ ಕಣ್ಣೋಟ ಸಾಲದೆ ಇದುವೇ ಮಳೆ ಪ್ರೀತಿ ಮಳೆ ನಮಗಾಗಿ ಬಂದಿದೆ ನಿನಗಾಗಿಯೇ ಬೆಳದಿಂಗಳು ತಂಗಾಳಿ ತಂದಿದೆ ಯಾರ ಹುಡುಗ? ಆ ಟೈಲರ್ ಶಾಪ್ ನಡೆಸ್ತಾ ಇರೋದೇ ರಾಜೇಂದ್ರ ಮಗ. ನಾನೇ ನಿಮ್ಮ ಹತ್ರ ಹೇಳಬೇಕು ಅನ್ಕೊಂಡಿದ್ದೆ. ಇಬ್ರು ತುಂಬಾ ಕಡೆ ಸುತ್ತಾಡ್ತಾವ್ರೆ. ಹೋಗಿ ಗಾಡಿ ತೆಗಿ. ಸರಿ. ನನ್ಗೊಂದು ಹುಡುಗಿ ಇಷ್ಟ ಆಗಿದ್ದಾಳೆ, ಅದೇನು ಅಷ್ಟು ದೊಡ್ಡ ತಪ್ಪ? ನೀವಿಬ್ರು ಪರಸ್ಪರ ಇಷ್ಟಪಟ್ಟೆ ತಾನೆ ಮದುವೆ ಏನೋ ಮಾಡ್ಕೊಂಡಿದ್ದು? ಹೇಳ್ತಿದ್ಯಾ? ಓವರ್ ಆಗಿ ಮಾತಾಡಿದ್ರೆ ಹೊಡೆದಾಕ್ತೀನಿ ನೋಡಿ ನಿಂಗೆ. ನೀವೇ ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಪದ್ಮ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೀವು ಮುದ್ ಮಾಡಿನೇ ಹಿಂಗಾಗಿರೋದು ಇವನು. ಪುಟ್ಟಿ, ಅಮ್ಮನ್ ಕರ್ಕೊಂಡೋಗು. ಅಮ್ಮ ಬನ್ನಿ ಅಮ್ಮ ಇಲ್ಲಿ. ಬಿಡೆ, ಇವ್ರಿಬ್ರು ಏನೋ ಒಂದ್ ಮಾತಾಡ್ತಾ ಇರ್ತಾರೆ. ಮುದ್ ಮಾಡಿ ಮಾಡಿ ಹಾಳ್ ಮಾಡಿದಾರೆ ಅವನ್ನ. ನಿಲ್ಬಾ, ನಾನು ಹೇಳ್ತೀನಿ. ನೀನು ಈ ವಯಸ್ಸಿನಲ್ಲಿ ಈ ರೀತಿ ಯೋಚನೆ ಮಾಡೋದು ತಪ್ಪಲ್ಲ ಕಣೋ. ಅದ್ರ ಬಗ್ಗೆ ನಾನು ನಿನ್ಗೇನು ಹೇಳೋದಿಲ್ಲ. ಆದ್ರೆ ಈ ವಯಸ್ಸಿನಲ್ಲಿ ಒಂದು ಸಮಸ್ಯೆ ಅನ್ನೋದಿರುತ್ತೆ. ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ, ಏನ್ ಬೇಕಾದ್ರೂ ಸಾಧಿಸ್ತೀವಿ ಅನ್ನೋ ಧೈರ್ಯ ಇರುತ್ತೆ. ಆ ರೀತಿ ಯೋಚನೆ ಮಾಡೋದು ಕೂಡ ತಪ್ಪಲ್ಲ ಕಣೋ. ಆಗಾಗ ನಾನು ಯೋಚಿಸ್ತಿರ್ತೀನಿ, ಅವಳು ನನ್ನನ್ನ ಮದುವೆ ಆಗ್ಲಿಲ್ಲ ಅಂತ ಅಂದಿದ್ರೆ ಅವಳು ಇವತ್ತು ಒಂದು ಒಳ್ಳೆ ಸ್ಥಳದಲ್ಲಿ ಇರ್ತಾ ಇದ್ಲು. ಅವಳು ಇದ್ದಂತ ಮನೆತನನ ನೋಡಿದಿದ್ರೆ ಅವಳು ಈ ರೀತಿ ಬದುಕುವಂತ ಸ್ಥಿತಿನೇ ಇರ್ತಾ ಇರ್ಲಿಲ್ಲ. ನಾವಿಬ್ರು ಮದುವೆ ಆಗಿ ಬದುಕನ್ನ ಶುರು ಮಾಡಿದಾಗ ಏನೆಲ್ಲ ಸಮಸ್ಯೆಗಳಾಯ್ತು ಅಂತ ಗೊತ್ತಾ ನಿನಗೆ? ಆಗ ನನಗೊಂದು ಒಳ್ಳೆ ಕೆಲ್ಸನೂ ಒಳ್ಳೆ ವರಮಾನನೂ ಇರಲಿಲ್ಲ. ಒಂದು ಚಿಕ್ಕ ಮನೇಲಿ ಸಂಸಾರನ ಶುರು ಮಾಡಿದ್ವಿ. ಇರೋದಕ್ಕೆ ನಮ್ಗೊಂದು ಒಳ್ಳೆ ಮನೆ ಕೂಡ ಇರಲಿಲ್ಲ. ನೀನು ಹುಟ್ಟಿದಾಗ ನಾನು ಮೆಡಿಸಿನ್ಸ್ಗೋಸ್ಕರ ದುಡ್ಡಿಗೆ ಎಷ್ಟೆಲ್ಲ ಜನರ ಹತ್ರ ಕೇಳಿದೆ ಅಂತ ನಿನಗೇನಾದ್ರೂ ಗೊತ್ತಿದ್ಯಾ? ನಿನಗಂತ ಪರಿಸ್ಥಿತಿ ಖಂಡಿತ ಬರಬಾರ್ದು. ನೀನ್ ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲ್ಸಕ್ಕೆ ಸೇರಿ ಸ್ವಂತ ಕಾಲ ಮೇಲೆ ನಿಂತ ಮೇಲೆ ನಿಂಗೆ ಇಷ್ಟ ಬಂದು ಹುಡುಗಿನ ಮದುವೆ ಆಗು. ಆಗ ನಾನು ನಿನ್ನಮ್ಮ ಯಾವ ತೊಂದ್ರೆನೂ ನಿಂಗೆ ಮಾಡೋದಿಲ್ಲ. ಈ ಹಳೆ ಡೈಲಾಗ್ ನಿಮಗೆ ಮ್ಯಾಚೇ ಆಗೋದಿಲ್ಲಪ್ಪ. ನನಗೂ ಅರ್ಥ ಆಗತ್ ಕಣೋ, ನಾನು ಒಂದು ಅಪ್ಪ ತಾನೆ. ಅಯ್ಯೋ, ಅವಳು ಗೊತ್ತಾದ್ರೆ ಈ ಟೈಮಲ್ಲಿ ಏನ್ ಮಾಡ್ತಾಳೋ ಏನೋ. ಹಾಗಂತ ಹೇಳ್ದೇ ಇರೋಕ್ಕಾಗತ್ತಾ? ಇವಾಗಿರೋ ಹುಡುಗರು ಏನಾದರೂ ಮಾಡಿಬಿಟ್ರೆ ಅವಾಗ ನಾವೇನು ಮಾಡೋದು? ಜಾನ್ವಿ ಅವ್ರ ಅಪ್ಪ ಡೈವರ್ಸ್ ಬೇಕು ಅಂತ ಹಠ ಮಾಡ್ತಾ ಇದ್ದಾರೆ. ನಿನ್ನೆ ಕಾಲ್ ಮಾಡಿದಾಗ ತುಂಬಾ ಟೆನ್ಷನ್ ಅಲ್ಲಿದ್ರು. ಅದು ನನಗೂ ಚೆನ್ನಾಗಿ ಗೊತ್ತು. ನಾನು ಆ ಹುಡುಗನ ಅಪ್ಪನಿಗೆ ಕಾಲ್ ಮಾಡಿ ಎಲ್ಲ ವಿಚಾರನೂ ಹೇಳಿದ್ದೀನಿ. ಆದರೆ ಅವರೆಲ್ಲ ಅವನನ್ನು ಕಂಟ್ರೋಲ್ ಮಾಡ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಯಾವುದಕ್ಕೂ ನೀನು ರೇಣುಕನಿಗೆ ಕಾಲ್ ಮಾಡಿ ವಿಚಾರ ಹೇಳಿರು, ಮರ್ತ್ಬಿಟ್ಟು ಆಮೇಲೆ. ಹಾಗಾದ್ರೆ ನೀನೇನಂದೆ? ನಾನೇನು ಹೇಳಿದೆ? ಇರೋ ಸತ್ಯನ ಹಾಗೆ ಹೇಳಿದ್ರೆ ಏನು ಸಮಸ್ಯೆ ಬರೋದಿಲ್ಲ ತಾನೆ. ನಡೆದಿರೋದನ್ನ ನಾನು ಒಪ್ಕೊಂಡೆ. ಆಮೇಲೆ ಅವ್ರೇನ್ ಹೇಳಿದ್ರು? ಅವ್ರಿಗೆ ನಾನು ಇಷ್ಟ ಅಂತ? ಸದ್ಯಕ್ಕೆ ಚೆನ್ನಾಗಿ ಓದ್ಕೊ ಅಂತ ಅಪ್ಪ ಹೇಳಿದ್ದಾರೆ. ಎಜುಕೇಶನ್ ಮುಗಿಸಿ ಕೆಲಸ ಸಿಕ್ಕಿದ್ಮೇಲೆ ಇಷ್ಟ ಆಗಿದ್ದು ಹುಡುಗಿನ ಕಟ್ಕೊಂತ ಅಪ್ಪ ಹೇಳಿದ್ರು. ಮದ್ವೆ ಆಗ್ಬೇಕು ಅಂದ್ರೆ 18 ವರ್ಷ ಆಗ್ಬೇಕಲ್ಲ? ಅದು ನಿಮ್ಗಳಿಗೆ, ನಮಗೆ 21 ವರ್ಷ. ಈ ರೂಲ್ಸ್ ಎಲ್ಲ ಸರಿನೇ ಇಲ್ಲ. ಈ ಮದ್ವೆ ಆಗೋದೆಲ್ಲ ಇರ್ಲಿ, ಮೊದ್ಲು ಓದ್ಕೊಂಡಿದ್ಯಾ? ನೆಕ್ಸ್ಟ್ ವೀಕ್ ಇಂದ ಎಕ್ಸಾಮ್ ಸ್ಟಾರ್ಟು. ಛೇ, ಎಲ್ಲ ಒಂದೇ ಸಲ ಬರ್ತಿದೆ ನೋಡು. ಮರ್ಯಾದೆಯಿಂದ ಓದ್ಕೋ. ಕೊನೆಗ್ ನಿನ್ಗೆ ಯಾವ್ದು ಕೆಲ್ಸ ಇಲ್ಲ ಅಂದ್ರೆ ನಾನಂತೂ ನಿನ್ನ ಮದ್ವೆ ಆಗಲ್ಲ. ಓದ್ಕೋತೀನಿ, ನಿನ್ ಫೋನ್ ಇಡು. ರಾಹುಲ್, ಈ ಮೊಬೈಲ್ಗೆ ಹಾಡ ಕೊಡೋ. ಯಾಕೆ? ಫ್ರೀ ಇದ್ದಾಗ ಕೇಳಕ್ಕೆ ಕಣೋ. ಮತ್ತೆ ಇಲ್ಲಿ ಫುಲ್ ಟೈಮ್ ಕೆಲಸ ಇರಲ್ವಾ? ಹೇಗೆ? ಏನೋ ಹಿಂಗೆಲ್ಲ ಮಾತಾಡ್ತೀಯಾ? ನೀನೇನೋ ಕೈ ಕಾಲೆಲ್ಲ ತೊಳಿತಾ ಇದೀಯಾ? ನಿನ್ ಕೆಲಸ ಇನ್ನೂ ಮುಗ್ದಿಲ್ಲ. ನಿನ್ ಕೆಲಸ ಮುಗೀತಾ? ನನ್ನ ಕೆಲಸದ ಬಗ್ಗೆ ಎಲ್ಲ ಕೇಳ್ಬೇಡ, ಹೋಯ್ತಾ ಇರೋ. ಇವತ್ತು ನಿನಗೆ ಎಕ್ಸಾಮ್ ತಾನೆ? ಮಧ್ಯಾಹ್ನ ಇರೋದು, ಹೋಗ್ತಿದ್ದೀನಿ. ಹೋಗ್ಬಿಟ್ ಬಾ. ಹಲೋ,
ಹಾಂ ಹ್ಞೂ ಆ ಡಾಕ್ಟರ್ ಅಷ್ಟೊಂದು ಸೀರಿಯಸ್ಸಾ? ಹಾಂ 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 ಆ ಡಾಕ್ಟರ್ ಅವನು ಈ ಸಮಸ್ಯೆಗೆ ಬರೋದಕ್ಕೆ ಸಾಧ್ಯತೆನೇ ಇಲ್ಲ. ಏನಾಯ್ತು ಅಣ್ಣ? ಮುಖ ಎಲ್ಲ ಒಂಥರ ಇದೆ. ಯಾರು ಕಾಲ್ ಮಾಡಿದ್ದು? ಅದೇನು ಅಲ್ಲ, ಇವತ್ತು ನಿನಗೆ ಎಕ್ಸಾಮ್ ತಾನೆ, ಬೇಗ ಹೊರಡು. ಏನಪ್ಪ, ನೀನು ಎಕ್ಸಾಮ್ ಮುಗಿದ್ಮೇಲೆ ಕೆಲ್ಸಕ್ಕೆ ಬಂದರೆ ಸಾಕು. ಅದಲ್ಲ ಅಣ್ಣ, ಇಲ್ಲಿ ಕೆಲಸ ಎಲ್ಲ ಪೆಂಡಿಂಗ್ ಇದೆ. ಅದೆಲ್ಲ ನನಗೆ ಗೊತ್ತಿದೆ, ನಾನು ಹೇಳೋದನ್ನ ಕೇಳು. ನೀನು ಹೋಗ್ಬಿಟ್ ಬಾ. ರಿಪೋರ್ಟ್ನ ನಾನು ನೋಡಿದೆ. ಇದರಲ್ಲೊಂದು ಸಮಸ್ಯೆ ಇದೆ. ಸಮಸ್ಯೆ ಏನಂದರೆ ಸ್ವಲ್ಪ ದಿನ ಎಲ್ಲ ಹಂಗೆ ಕಳೆದೋಗುತ್ತೆ. ಆದರೆ ಇದಕ್ಕೆ ಆಪ್ರೇಷನ್ನೇ ಸರಿಯಾದ ನಿರ್ಧಾರ. ಅದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಅದಾದಮೇಲೆ ಫಾರ್ಮಾಲಿಟೀಸ್ ಇರುತ್ತೆ. ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ನಾವು ಇನ್ನೇನು ತಾನೇ ಮಾಡೋಕ್ಕಾಗುತ್ತೆ? ಬೇರೆ ದಾರಿನೇ ಇಲ್ಲ. ತುಂಬ ಅನುಕೂಲಗಳಿರೋ ಬೇರೆ ಹಾಸ್ಪಿಟ್ಲ್ ರೆಫರ್ ಮಾಡ್ತೀನಿ. ಹೇಗಿದ್ರೂ ಒಂದು ಡೀಟೇಲ್ ಚೆಕಪ್ ಬೇಕು. ನಾನು ಹೇಳ್ತಿರೋ ಸೀರಿಯಸ್ನೆಸ್ ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಯಾವುದಕ್ಕೂ ಒಂದ್ಸರಿ ಯೋಚನೆ ಮಾಡಿ. ಏನಾದರೂ ಅವಶ್ಯಕತೆ ಇದ್ರೆ ನನ್ನ ನಂಬರ್ ಇದೆಯಲ್ಲ, ಕಾಲ್ ಮಾಡಿ. ಹಂಗಾದ್ರೆ ಸರಿ. ಸರಿ, ನಾನು ಬರ್ತೀನಿ ಡಾಕ್ಟ್ರೆ. ಡಾಕ್ಟ್ರೆ, ನೀವು ಹೇಳಿದ್ರಿ ಸ್ವಲ್ಪ ದಿನ ಅಂತ. ಆದರೆ ಅದು ಎಷ್ಟು ದಿನ ಅಂತ? ಟೆನ್ಷನ್ ಆಗಬೇಡ, ಎಲ್ಲದಕ್ಕೊಂದು ಪರಿಹಾರ ಇರುತ್ತೆ. ಸರಿ ಡಾಕ್ಟ್ರೆ. ಮಮ್ಮಿ, ಮಮ್ಮಿ ನೀವ್ ಯಾವಾಗ ಬಂದ್ರಿ? ನಾನ್ ಮಧ್ಯಾಹ್ನನೇ ಬಂದಮ್ಮ. ಮೊನ್ನೆ ನನ್ ಜೊತೆ ಮಾತಾಡುವಾಗ ಬರ್ತೀನಿ ಅಂತ ಹೇಳಲೇ ಇಲ್ಲ. ನಿನ್ಗೊಂದ್ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡು. ಅಪ್ಪ ಬರ್ಲಿಲ್ವಾ? ಬಂದಿಲ್ಲ. ಆಮೇಲೆ ಅವಳು ಇವಾಗ ತಾನೇ ಬಂದಿದ್ದಾಳೆ. ಆಮೇಲೆ ಮಾತಾಡಿ. ಬಾ, ಬಂದ್ ಟೀ ಕುಡಿ. ಅದನ್ನು ನೋಡ್ಬೇಕು. ಎಕ್ಸಾಮ್ ಹೇಗಿತ್ತು? ಈಸಿಯಾಗಿತ್ತು. ಎಲ್ಲದ್ರಲ್ಲೂ A+ ಬಂದಿದೆ ಅಲ್ವಾ? ಆಲ್ಮೋಸ್ಟ್ ಎಲ್ಲದ್ರಲ್ಲೂ. ನೆಕ್ಸ್ಟ್ ಪ್ಲಾನ್ ಏನಂತ ಅಮ್ಮ ಕೇಳ್ತಿದ್ದಾಳೆ. ಅದು ಡಿಗ್ರಿಗೆ ಇಲ್ಲೇ ಸೇರ್ಕೋತೀನಿ. ಮಮ್ಮಿ ಫ್ರೆಂಡ್ ಕಾಲ್ ಮಾಡ್ತಿದ್ದಾಳೆ, ಒಂದ್ ನಿಮಿಷ. ಆದಿ, ಮಮ್ಮಿ ಬಂದಿದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತಿದ್ದೀನಿ. ನಾನು ಫ್ರೀ ಆದ್ಮೇಲೆ ನಿನಗೆ ಕಾಲ್ ಮಾಡ್ಲಾ? ಗೊತ್ತಿಲ್ಲ, ನನ್ಗಂತೂ ಏನೂ ಹೇಳಿಲ್ಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಕಾಲ್ ಮಾಡ್ತೀನೋ? ಈ ಫ್ರೆಂಡ್ದು ಹೆಸರೇನು? ಆದಿತ್ಯನ್. ಆದಿತ್ಯನ್? ನಾಳೆ ಎಕ್ಸಾಮ್ ಇದೆ ಅಲ್ವಾ? ಟೈಮ್ ವೇಸ್ಟ್ ಮಾಡ್ದಿರಾ, ಹೋಗಿ ಓದು. ಹೋಗು. ಇಲ್ಲಿ ನೋಡು, ಅವಾಗವಾಗ ಫೋನ್ ಮಾಡು. ಓಕೆ? ಸರಿ ಕಣೆ, ಮಾಡ್ತೀನಿ. ಬರ್ಲಾ ನಾನು? ಕಾಲ್ ಮಾಡ್ತೀನಿ. ಪ್ರೀತಿ, ಇಲ್ಲಿ ನೋಡು, ಮಾತಾಡ್ದೇ ಇರಕೋಬೇಡ. ನಾನು ನಿನಗೆ ಟಾಪ್ ಅಪ್ ಮಾಡ್ಕೊಡ್ತೀನಿ. ಓಕೆ? ಸರಿ. ಟಾಪ್ ಅಪ್ ಮಾಡ್ಬೇಕಂದ್ರೆ ಸ್ವಲ್ಪ ಖರ್ಚಾಗುತ್ತೆ. ಬಾರ ಕೊಡಿ. ಯಾವಾಗ ನೀನು ಉದ್ದಾರ ಆಗಲ್ಲ ಕಣ.
ನಾನು ಹೊರಡ್ತೀನಿ. ಅಪ್ಪ ಆಚೆ ವೇಟ್ ಮಾಡ್ತಿದ್ದಾರೆ. ಹ್ಞೂ ನನಗೆ ಯಾಕೋ ಭಯ ಆಗ್ತಿದೆ. ಮಮ್ಮಿ ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾರೆ. ನೀನ್ ಯಾಕೆ ಸುಮ್ಮನೆ ಇದೆಯಾ? ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಇಲ್ಲಿಗೆ ಮುಗ್ದು ಹೋಗುತ್ತಾ ಅಂತ ಭಯ ಆಗ್ತಿದೆ. ನೀನ್ ಯಾಕೆ ನಗ್ತಿದ್ಯಾ? ಏಯ್, ನಮ್ಮ ವಿಷಯದಲ್ಲಿ ಈ ರೀತಿ ನಡೆಯುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಹಾಗೆ ಅಲ್ವಾ, ಕೊನೆಯಲ್ಲಿ ಅಮ್ಮ ಹೇಳಿದನ್ನು ಕೇಳಬೇಕು. ಈಗ್ಲೂ ಆದಿ, ನೀನಿಲ್ಲ ಅಂದ್ರೆ ನನ್ನ ಕೈಲಿ ಬದುಕಕ್ಕಾಗಲ್ಲ. ನೀನಿಲ್ಲ ಅಂದ್ರೆ ಸತ್ತು ಹೋಗ್ತೀನಿ. ನಾನೀಗ ಹೇಳಿದ್ದನ್ನ ಸರಿಯಾಗಿ ನೆನಪಲ್ಲಿಟ್ಕೋ. ಜಾನ್ವಿ, ಮಮ್ಮಿ, ಬಂದ್ಯಾ ನೀನು? ಯಾಕೆ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಿದ್ದೀರಾ? ನೀವು ಹೊರಟ್ಬಿಟ್ರಾ? ನಾನ್ ಮಾತ್ರ ಅಲ್ಲಮ್ಮ, ನೀನೂನು. ಇನ್ಮೇಲೆ ನೀನ್ ಯಾಕೆ ಇಲ್ಲಿರ್ಬೇಕು? ನಾನು ಹೇಗಿದ್ರೂ ಒಬ್ಳೇ ಇದ್ದೀನಿ. ಅಯ್ಯೋ ಮಮ್ಮಿ, ಏನಿದೆಲ್ಲ? ಇಷ್ಟು ಬೇಗ ಏನಿಲ್ಲ, ಈವ್ನಿಂಗೇ ಫ್ಲೈಟು. ನೀನು ಹೋಗಿ ಮೊದಲು ರೆಡಿ ಆಗು. ನಿನ್ನ ಥಿಂಗ್ಸ್ ಎಲ್ಲ ಎತ್ತಿಟ್ಕೋ. ಮಿಕ್ಕಿದೆಲ್ಲ ನಾನು ಪ್ಯಾಕ್ ಮಾಡಿದ್ದೀನಿ. ಆಮೇಲೆ ನಿನ್ನ ಫೋನ್ ಕೊಡು. ಅಯ್ಯೋ, ಫೋನ್ ಕೊಡು, ಒಂದು ಕಾಲ್ ಮಾಡೋಕ್ಕಷ್ಟೇ. ಟೈಮ್ ವೇಸ್ಟ್ ಮಾಡ್ದಿರಾ, ಬೇಗ ರೆಡಿ ಆಗು. ಅದೇನೇ ಇಲ್ಲಿ ಕೊಡ. ಸತೀಶನ ಏನಣ್ಣ ಸಣ್ಣಗಾಗಿದ್ಯಾ? ಮತ್ತೇನೇನು, ನಾಯಿ ಥರ ಕೆಲಸ ಮಾಡ್ತಿದ್ರೆ ಹಿಂಗೆ ಆಗೋದು. ಕಷ್ಟಪಟ್ಟು ಸಣ್ಣ ಕಡ್ಡಿ ಆಗವ್ರೆ. ಏಯ್ ನೋಡು ಇಲ್ಲಿ, ಅಣ್ಣ ನೋಡಿ. ನೀನೇನಾದ್ರೂ ಊಟ ಮಾಡೋ ರಾಹುಲ್, ನೋಡಕ್ಕೆ ಆಗಲ್ಲ ನಿನ್ನ. ಓ, ಹೇಳೋದಕ್ಕೆ ಚೆನ್ನಾಗಿದೆ. ಮಾತ್ರೆ ತಿಂದಿದ್ಯಾ? ಇಲ್ಲ ತಾನೇ. ಮಾತ್ರೆ ಎತ್ಕೊಡೋದಕ್ಕೆ ನಾನಿದ್ದೀನಿ, ನನ್ನ ಬಾಡಿ ನೋಡ್ಕೊಳಕ್ಕೆ ನಾನಿದ್ದೀನಿ. ಹಲೋ. ನಾನು ಅವಾಗ್ಲಿಂದ ಜಾನ್ವಿಗೆ ಫೋನ್ ಮಾಡ್ತಾ ಇದ್ದೀನಿ, ಲೈನ್ ಸಿಗ್ತಾ ಇಲ್ಲ. ಅವ್ರ ಅಮ್ಮ ಬಂದಿದ್ದಾರೆ, ಮೊಬೈಲ್ ಸ್ವಿಚ್ ಆಫ್ ಕಣೋ. ಆಗ ನಾನು ಹೋಗಿ ನೋಡ್ಕೊಂಬರಲಾ? ಏಯ್, ಅದು ನಾನು ಅಜ್ಜಿಗೆ ಮಾತ್ರೆ ಕೊಡ್ತಿದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ತಗೋ, ನುಂಗು. ಸಾಕಾ? ಇನ್ನೂ ಬೇಕಾ? ನೀನು ಹೋಗಪ್ಪ. ಚೆನ್ನಾಗಿ ನಿದ್ದೆ ಮಾಡು, ಬೆಳಗ್ಗೆ ಎದ್ದೇಳ್ತೀಯಲ್ವಾ? ಲೈ, ಏನೋ ಆಯಿತು ನೋಡಿದ್ಯಾ? ಅವಳು ಫೋನ್ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳು ಕಣೋ. ಅವಳು ಗಲ್ಫಿಗೆ ಹೋಗ್ಬಿಟ್ಲು. ಅವ್ರ ಅಮ್ಮನ ಜೊತೆನೇ ಹೋಗಿದ್ದಾಳೆ. ಏನು ವಿಷಯ ಅಂತ ಗೊತ್ತಿಲ್ಲ. ಆ ವಾಂಟಿ ನಮ್ಮ ಹತ್ರ ಏನು ಸರಿಯಾಗಿ ಹೇಳೋದೇ ಇಲ್ಲ ಅನ್ಸುತ್ತೆ. ಹೋಗ್ತಿದ್ದೀನಿ ಅಂತ ನಿನ್ನ ಹತ್ರ ಏನಾದರೂ ಹೇಳಿದ್ಲಾ? ನೀನೇನು ಬೇಜಾರು ಮಾಡ್ಕೊಬೇಡ. ಸ್ವಲ್ಪ ದಿನದಲ್ಲಿ ಅವಳೇ ಕಾಲ್ ಮಾಡ್ತಾಳೆ, ಖಂಡಿತ ಕಾಲ್ ಮಾಡ್ತಾಳೆ. ಏಯ್, ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾಕೆ ಹೇಗಿದ್ದೀರಾ? ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ವರ್ಕ್ಶಾಪನ್ನ ರಾಹುಲ್ ಕೊಡಬೇಕು ಅಂತ.
ಏನಾಯ್ತು? ಯಾಕಂಗೆ ಯೋಚನೆ ಮಾಡ್ತಿದ್ದೀರಾ? ಅವನು ಚೆನ್ನಾಗಿ ಕೆಲಸ ಮಾಡ್ತಾನೆ. ಅವನು ಕೊಡೋದೇ ಒಳ್ಳೇದು. ಅವನಿಗೆ ಅಂತ ಕೊಟ್ರೆ ಅವನು ಇಲ್ಲೇ ಇರ್ತಾನೆ. ಸ್ಕೂಲ್ ಇಲ್ದಿರೋವಾಗ ಯಾವಾಗಲೂ ಇಲ್ಲೇ ತಾನೇ ಇರ್ತಾನೆ. ಅದಲ್ಲ ಅಲ್ಲ ಕಣೆ, ನಮ್ಮ ಮಗ ವಿಷ್ಣು ತೀರೋ ಹೋದ ಮೇಲೆ ಅವನ ಸ್ಥಾನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ದೇನೋ ನನ್ನ ಮಗನ ಕಾಣ್ತಾ ಇದ್ದೀನಿ. ನನಗೂ ವಯಸ್ಸಾಯಿತು. ಈ ವಿಷಯವಾಗಿ ನೀನು ಏನು ಹೇಳೋದಕ್ಕೆ ಬಯಸ್ತೀಯಾ? ನನಗೆ ಓಕೆ, ನಾಳೆ ಅವ್ರ ಹತ್ರ ಮಾತಾಡ್ಬಿಡಿ. ನಿದ್ದೆ ಬರ್ತಿಲ್ವಾ? ನೀನು ಮಲ್ಕೋ, ನಂಗೆ ನಿದ್ದೆ ಬರ್ತಾ ಇಲ್ಲ. ಹೇಯ್ ಅದೇ, ಏನೋ ಮಾಡ್ತಾ ಇದೆಯಾ? ಎದ್ದೇಳು ಎದ್ದೇಳು, ಎದ್ದೇಳು. ನೀನು ಕುಡ್ದಿದ್ಯಾ? ಏನಾಯ್ತು ನಿನಗೆ? ಹಾ? ಅಯ್ಯೋ ಸರ್. ಹೇಯ್, ಸಮಾಧಾನ ಮಾಡ್ಕೋ, ಸಮಾಧಾನ. ಕಣ್ಣೀರ ಧಾರೆ ಸುರಿಯದೆಯೇ ನಿಲ್ಲು, ಕಣ್ಣಿಂದ ದೂರಾಗಲು ಅವಳು. ಉಸಿರಲ್ಲೇ ಬೆರೆತೆ ಮೊದಲ ನೋಟದಲೆ, ಮಳೆಯಂತೆ ಸುರಿದೆ ಮಳೆಯೇ. ಕಣ್ಮುಂದೆ ನೀನು ಬಂದಂತೆಯಾಗಿ ಎಲ್ಲಿ ಮಾಯವಾದೆ ಹಗಲೇ. ಎಂದೆಂದು ನೀನೆ ನನ್ನ ಮನದೊಳಗೆ ತಂಗಾಳಿಯಂತೆ ಸುಳಿವೆ. ಕಣ್ಣೀರ ಧಾರೆ ಸುರಿಯದೆಯೇ ನಿಲ್ಲು, ಕಣ್ಣಿಂದ ದೂರಾಗಲು ಅವಳು. ಉಸಿರಲ್ಲೇ ಬೆರೆತೆ ಮೊದಲ ನೋಟದಲೆ, ಮಳೆಯಂತೆ ಸುರಿದೆ ಮಳೆಯೇ. ಕಣ್ಮುಂದೆ ನೀನು ಬಂದಂತೆಯಾಗಿ ಎಲ್ಲಿ ಮಾಯವಾದೆ ಹಗಲೇ. ಎಂದೆಂದು ನೀನೆ ನನ್ನ ಮನದೊಳಗೆ ತಂಗಾಳಿಯಂತೆ ಸುಳಿವೆ. ಕಣ್ಣೀರ ಧಾರೆ ಸುರಿಯದೆಯೇ ನಿಲ್ಲು, ಕಣ್ಣಿಂದ ದೂರಾಗಲು ಅವಳು. ಉಸಿರಲ್ಲೇ ಬೆರೆತೆ ಮೊದಲ ನೋಟದಲೆ, ಮಳೆಯಂತೆ ಸುರಿದೆ ಮಳೆಯೇ. ನಿಮ್ಮಪ್ಪನಿಗೆ ಗೊತ್ತಾದರೆ ಸಮಸ್ಯೆ ಆಗೋದಿಲ್ವಾ? ಏನೋ ಒಂದು ಹುಡುಗಿ ಕೈ ಕೊಟ್ಲು ಅಂತ ಎಣ್ಣೆ ಕುಡ್ಕೊಂಡು ಓಡಾಡೋದಾ? ನೀನೆಲ್ಲ ಯಾವ ಕಾಲದಲ್ಲಿ ಬದುಕ್ತಾ ಇದೆಯಾ? ಅಣ್ಣ ಪ್ಲೀಸ್ ಸಾಕು, ಈ ಸರಿ ಕ್ಷಮಿಸ್ಬಿಡಿ. ಕ್ಷಮಿಸೋದ? ಇವರ ಅಪ್ಪನ ಹತ್ರ ನಾನು ಜೀವನದಲ್ಲಿ ಫಸ್ಟ್ ಟೈಮು ಸುಳ್ಳನ್ನು ಹೇಳಿದ್ದೀನಿ. ಇವನ ಮಗ ಕುಡಿದು ಇಲ್ಲಿ ಮಲಗಿದ್ದ ಅಂತ ನಾನು ಹೇಳ್ಬಿಡ್ಲಾ? ನೀವೆಲ್ಲ ದೊಡ್ಡ ಮನುಷ್ಯರಾಗ್ತೀರ ಅಂತ ನಂಬ್ಕೊಂಡಿದ್ವಲ್ಲ, ನಾವೇ ಮುಟ್ಟಾಳ್ರು. ಅಣ್ಣ ಅದೇ, ನೀನು ಓದೋದ್ರ ಬಗ್ಗೆ ಮಾತ್ರ ನೋಡು, ಬೇರೆ ಏನನ್ನೂ ಯೋಚಿಸ್ಬೇಡ. ನಿನಗೆ ಓದೋದಕ್ಕೆ ಇಷ್ಟ ಇಲ್ಲ ಅಂದರೆ ನಾಳೆಯಿಂದ ಈ ವರ್ಕ್ಶಾಪನ್ನು ನೀನೇ ನೋಡ್ಕೋ. ನಾನಾ? ಇದು ನಾನು ತಗೊಂಡ ನಿರ್ಧಾರ.
ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಮಾತನ್ನು ಕೇಳು. ಅದಲ್ಲದೆ ನಿಮ್ಮ ನಿರ್ಧಾರ ನೀವು ತಗೊಳ್ಳೋದೇ ಆದರೆ ಇನ್ಮೇಲೆ ನನಗೆ ಮುಖನೇ ತೋರಿಸ್ಬಾರ್ದು. ನಾ 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 ನಾ. ಏನೇ ನೀನ್ ಯಾಕೆ ಇಲ್ಲಿ ಬಂದು ಕೂತ್ಕೊಂಡಿದ್ಯಾ? ಸುಮ್ಮನೆ ಹೋಗು. ನಿನ್ ಪ್ರಾಬ್ಲಮ್ ಏನೋ ಹೇಳು ನನಗೆ. ಹೇಳೋದಕ್ಕೆ ಏನೂ ಇಲ್ಲ ಕಣೆ. ಸುಮ್ಮನೆ ನಿಂತ್ಕೊಳ್ಳೋ ಬದಲು ಹೋಗಿ ಮಲ್ಕೋ. ನೀನ್ ಮಲ್ಕೊಳಲ್ವಾ? ಹೇಳ್ದನ್ ಕೇಳಿಸ್ಕೊ ಹೋಗಿ ಮಲ್ಕೋ. ಇಲ್ಲ, ನಾನೇ ಹೇಳ್ತಾ ಇದ್ದೀನಿ ತಾನೇ, ಹೋಗಿ ಮಲ್ಕೋ. ನಾನ್ ಹೋಗಲ್ಲ, ನೀನು ಬಾ. ಹೇಳ್ದನ್ ಕೇಳೋದಿಲ್ವಾ? ಹೋಗಿ ಮಲ್ಕೋಳೆ. ಹಲೋ ಹಲೋ ಆದಿ, ನಾನು ಜಾನ್ವಿ. ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಲ್ಲ? ಸಾರಿ ಕಣೋ. ನಾನು ಹೊರಡ್ಬೇಕಾದ್ರೆ ನಿನಗೆ ಕಾಲ್ ಮಾಡಿ ಕೂಡ ಹೇಳಕ್ಕಾಗ್ಲಿಲ್ಲ. ಫೋನ್ ಮಮ್ಮಿ ಕೈಯಲ್ಲಿತ್ತು. ನನಗೆಲ್ಲಿ ಸ್ವಲ್ಪನೂ ಫ್ರೀಡಮ್ ಇರಲಿಲ್ಲ. ಈಗ್ಲೂ ಮಮ್ಮಿಗೆ ಗೊತ್ತಿಲ್ಲದೆ ಮಮ್ಮಿ ಫೋನಿಂದ ಕಾಲ್ ಮಾಡಿದೆ. ನನ್ನ ಮೇಲೆ ಕೋಪ ಎಲ್ಲ ಮಾಡ್ಕೋಬೇಡ್ವೋ. ಸ್ಕೂಲಿಂದ ಬರುವಾಗ ನಾನು ನಿನಗೆ ಮಾತು ಕೊಟ್ಟಿದ್ದೆ ಅಲ್ವಾ? ನಾನು ಬದುಕಿರೋವರೆಗೂ ಆ ಮಾತನ್ನ ಮೀರಲ್ಲ ಕಣೋ. ನಿನ್ ಜೊತೆ ಏನೇನೋ ಮಾತಾಡ್ಬೇಕು ಅನ್ಸುತ್ತೆ, ಆದ್ರೆ ಮಮ್ಮಿ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಇವಾಗ ಫೋನ್ ಇಡ್ತೀನಿ. ಈ ಥರ ಚಾನ್ಸ್ ಸಿಕ್ತಾಗ ಕಾಲ್ ಮಾಡ್ತೀನಿ, ಓಕೆ? ಅಮ್ಮ, ಅವ್ರು ಬಂದ್ಬಿಟ್ರು. ಹಾ ಹಾ ಜಾನ್ವಿ, ಎಷ್ಟು ವರ್ಷ ಆಯ್ತು? ಅಮ್ಮ, ನಾನ್ ಹೇಳ್ತೀನಲ್ಲ ಜಾನ್ವಿ, ಇವಳೆ ಬಾ ಒಳಗ್ ಬಾ. ಏನೋ ಪೆನ್ಸಿಲ್ ಕಳ್ಳ ಎಲ್ಲ ಹೇಳ್ಬಿಟ್ಟವ್ರಾ? ಎಲ್ಲ ಹೇಳಿದಾಳೆ. ನಮ್ಮನ್ನ ನೋಡಿ ಒಂದ್ ದಿವಸನೂ ಅವ್ರು ನಕ್ಕಿದ್ದಿಲ್ಲ. ಆದ್ರೆ ಅವ್ರು ನಮ್ಮನ್ನ ಎಷ್ಟು ನೋಡ್ಕೊಳ್ತಿದ್ರು ಅಂತ ಅವ್ರು ಹೋದ್ಮೇಲೆ ನಮಗೆ ಗೊತ್ತಾಗಿದ್ದು. ನೀನ್ ಹೋಗಿ ಫ್ರೆಶ್ ಅಪ್ ಆಗ್ಬಾ, ನಾನು ನಿನ್ ಫೇವ್ರೆಟ್ ಅಡುಗೆ ಮಾಡ್ತೀನಿ. ಮೂರುವರೆ ವರ್ಷ ಎಷ್ಟು ಬೇಗ ಮುಗ್ದೋಯ್ತಲ್ಲ. ಅದ್ರ ಮಧ್ಯದಲ್ಲಿ ಎಷ್ಟೋ ವಿಷಯ. ನಿಮ್ಮಪ್ಪ ತೀರ್ಕೊಂಡ್ಬಿಟ್ರು, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್, ಆಮೇಲೆ ರಾಹುಲ್ಗೆ ನಿನ್ನ ಫ್ಯಾಮಿಲಿ ಮ್ಯಾಟರ್ಸ್ ಕೇಳಬಾರ್ದು ಅಂದ್ಕೊಂಡೆ. ಏನಾಯ್ತು? ಯಾವುದಾದ್ರೂ ಕಾಂಪ್ರಮೈಸ್? ಇಲ್ಲ. ಇಷ್ಟ ಆದ್ಮೇಲೂ ಮಮ್ಮಿ ಡ್ಯಾಡಿ ಒಂದಾಗ್ತಾರೆ ಅಂತ ನಂಗೆ ನಂಬಿಕೆ ಇಲ್ಲ. ಡ್ಯಾಡಿ ಬೇರೆ ಕಡೆ ಇದ್ದಾರೆ, ಯಾರೋ ಬೇರೆಯವ್ರ ಜೊತೆ ಇದ್ದಾರೆ ಅಂತ ಕೇಳ್ಪಟ್ಟೆ. ಮಮ್ಮಿ ಏನು ಅಂತ ಹೇಳೋದು? ಮಮ್ಮಿ ಯಾವಾಗಲೂ ಟೆನ್ಷನಲ್ಲೇ ಇರ್ತಾರೆ. ನೀನಿಲ್ಲಿ ಬರೋವಾಗ ಮಮ್ಮಿಗೆ ಡೌಟ್ ಬಂದಿಲ್ವಾ? ಬ್ಯಾಂಗ್ಳೂರಲ್ಲಿ PGಗೆ ಸೇರ್ಕೋತೀನಿ ಅಂತ ಬಂದೆ. ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಶೇಖರ್ ಮಾಮ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ 2-3 ದಿನ ಏನೂ ಪ್ರಾಬ್ಲಮ್ ಇಲ್ಲ.
ಹಾಗೆ ಆದಿಗೂ ನನಗೂ ಯಾವ ಕಾಂಟ್ಯಾಕ್ಟು ಇಲ್ಲ ಅಂತ ಅಮ್ಮ ಅನ್ಕೊಂಡಿದ್ದಾರೆ. ಆದರೆ ನಾವು ಪ್ಲ್ಯಾನ್ ಮಾಡ್ದಂಗೆ ಆಗೋಯ್ತು ಅಂದರೆ ಹಾಗೆಲ್ಲ ನಡೆದ್ಮೇಲೆ ನೋಡ್ಕೊಳ್ಳೋಣ ಬಿಡು. ನಿನ್ನ ವಿಷಯ ಓಕೆ, ಆದರೆ ಆದಿ ಅವನ್ ಮನ್ಸ್ಫೂರ್ತಿ ಒಪ್ಕೊಳ್ತಾನ? ಅವರೆಲ್ಲ ಸೇರಿ ತಾನೇ ಪ್ಲಾನ್ ಮಾಡಿರೋದು. ಹಾಗಿದ್ರೂ ನೀನು ಒಂದ್ಸತಿ ಅವನ ಹತ್ರ ಮಾತಾಡೋದು ಒಳ್ಳೇದು ಅನ್ಕೊಳ್ತೀನಿ ನಾನು. ರಾಹುಲ್ ಹತ್ರನೂ ಮಾತಾಡಿದ್ದೀನಿ, ಆದರೆ ಇದುವರೆಗೂ ಅವನು ಒಪ್ಕೊಂಡಿಲ್ಲ. ಅವನಿಗೆ ನೀನು ಹೇಳಿ ಅರ್ಥ ಮಾಡಿಸು. ಚೈನ್ ಸಾಕೆಟ್ ಬದಲಾಯಿಸ್ಬೇಕು. ಅದಿಲ್ಲ ಅಂದರೆ ಸ್ವಲ್ಪ ಕೆಲಸ ಇದೆ. ಎಲ್ಲ ಸೇರಿ ಎಷ್ಟಾಗುತ್ತೆ? ಗುರುಗಳೇ ನೀವೇ ಸ್ವಲ್ಪ ಹೇಳಿ. ಇಷ್ಟು ವರ್ಷದಿಂದ ಇದೆಯಾ, ಎಷ್ಟು ಖರ್ಚಾಗುತ್ತೆ ಅಂತ ನಿಂಗೆ ಗೊತ್ತಾಗೋದಿಲ್ವಾ? ಏನು ನಗ್ತಾ ಇದೆಯಾ? ಹಣ 1500 ಆಗ್ಬೋದು. ಗಾಡಿ ಯಾವಾಗ ಸಿಗುತ್ತೆ? ಒಂದೆರಡು ದಿನ ಅಡ್ವಾನ್ಸ್ ಅವ್ರು ಕೊಟ್ಬಿಡಿ. ಹಾಂ ತಗೊಳ್ಳಿ, ನಾನು ಹೊಡ್ತೀನಿ. ಕೆಲಸ ಮುಗಿದ್ಮೇಲೆ ಕಾಲ್ ಮಾಡಿ. ಹಣ ಇಲ್ಲಿ ಸ್ವಲ್ಪ ನೋಡಿ. ಹೇಗಿದ್ಯೋ? ಯಾಕೆ ಕೇಳ್ತೀಯಾ? ನೀನು ಬಂದೆ ಅಂತ ಆದಿ ಹೇಳಿದ್ದ. ಸಮನ ಮನೇಲಿದ್ಯಾ? ಶಮ್ನ ಏನು ಹೇಳಿದ್ಲು? ಅವನಿಗೆ ತಿಳ್ಕೊಂಡ್ರೆ ಸಾಕು. ಹೋಗ ನೀನು ಬಾಮ್ಮ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಹೋಗು. ಹೇಗಿದೆ ಮಗ, ಕೆಲಸ ಎಲ್ಲ ಹೇಗೆ ನಡೀತಿದೆ? ಚೆನ್ನಾಗಿದೆ ಕಣ, ಕೆಲಸ ಇದೆ. ಅಲ್ಲಿ ನೋಡು, ಈಗಷ್ಟೇ ಬಂತು ಗಾಡಿ. ಚೆನ್ನಾಗೇನೋ ನಡೀತಿದೆ. ನಾಳೆ ನಡೆದಕ್ಕೋಸ್ಕರ ದೇವಸ್ಥಾನದಲ್ಲಿ ಎಲ್ರಿಗೂ ಹೇಳಿದ್ದೀನಿ, 9 ಗಂಟೆಗೆ ಮುಹೂರ್ತ. ಇಲ್ಲಿ ಕೇಳಮ್ಮ, ಎಲ್ಲದನ್ನು ಯೋಚನೆ ಮಾಡ್ತಾ ಇದೆಯಾ ಅಲ್ವಾ? ನನ್ನ ನಿರ್ಧಾರ ಬದಲಾಗಲ್ಲ ಅಂಕಲ್. ನಾನು ಕೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ಇದು ನಿನ್ನ ಜೀವನ. ಸ್ವಲ್ಪ ದಿನ ಆದಮೇಲೆ ನಾನು ತಗೊಂಡ ನಿರ್ಧಾರ ತಪ್ಪು ಅಂತ ನಿನಗೆ ಅನ್ಸ್ಬಿಟ್ರೆ ನಿನಗೆ ಹೆಲ್ಪ್ ಮಾಡಿದವ್ರು ಎಲ್ಲರ ಮೇಲೂ ನಿನಗೆ ಕೋಪ ಬರುತ್ತೆ. ಹಾಗಂತ ನನ್ನ ಜೀವನದಲ್ಲಿ ಒಂದಿನಾನೂ ಅನ್ಸಲ್ಲ. ಯಾಕಂದ್ರೆ ಇದು ನಾನು ತಗೊಂಡಿರೋ ನಿರ್ಧಾರ, ಅದು ಮನ್ಸಾರೆ. ಹಾಗಿದ್ರೆ ನಾಳೆ ಬೆಳಗ್ಗೆ 9 ಗಂಟೆಗೆ. ಹಾಂ, ಎಲ್ಲಿದ್ದೀರಾ? ಅಣ್ಣ ನಾನು ಆದಿ ಮನೆ ಮುಂದೆ ನಿಂತಿದ್ದೀನಿ, ಹೋಗ್ತಾ ಇದ್ದೀನಿ. ಬೇಗ ಬಾ, ಮುಹೂರ್ತಕ್ಕೆ ಟೈಮ್ ಆಗ್ತಿದೆ. ಹಾಂ ಸರಿ. ಅಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ. 9 ಗಂಟೆಗೆ ತಾನೇ ಮುಹೂರ್ತ, ಬೇಗ ಹೋಗಿ ಬಂದ್ಬಿಡು. ಸ್ವಲ್ಪ ಬೇಗ ಬಾರೋ. ಬರ್ತೀನಿ ಇರೋ. ಬೇಗ ಹತ್ತೋ. ನೀವಿಬ್ರು ಆಫೀಸ್ಗೆ ಹೋಗಿ, ನಾನು ಬರ್ತೀನಿ. ಹಾಂ ಸರಿ ಸರಿ. ಹಾಂ ಸರಿ. ಎಲ್ಲ ರೆಡಿ ಆಗಿದೆ, ನೀನು ಒಳಗಡೆ ಹೋಗು. ಸರಿ. ನೀನು ಆಫೀಸ್ಗೆ ಹೋಗು. ಒಳ್ಳೆ ಕಾರ್ಯ ನಡೀತಿರ್ಬೇಕಾದ್ರೆ ಟೈಮಿಗೆ ಸರಿಯಾಗಿ ನೀವು ಬರಬೇಕು ಅಲ್ವಾ? ಟೈಮಿಗೆ ಬಂದಿದ್ದೀನಿ. ಸರಿ, ಆದಷ್ಟು ಬೇಗ ಹೋಗಿ. ಹೋಗೋ ಬೇಗ. ಅಣ್ಣ ಏನಣ್ಣ ಸಮಸ್ಯೆ? ಇವತ್ತು ಹಬ್ಬ ಅಲ್ವಾ? ಹಂಗ ಬೇರೇನು? ಹಲೋ, ಹಾಗಿದ್ರೆ ಇವತ್ತು ಅನ್ನದಾನ ಇರುತ್ತೆ. ಓಹೋ, ನೀವಿನ್ನೂ ಹೋಗಿಲ್ವಾ? ಯಾಕಿನ್ನೂ ಅಂಗಡಿ ಬಾಗ್ಲೆ ತೆಗ್ದಿಲ್ಲ? ಇವತ್ತು ಒಂದು ವಿಶೇಷ ದಿನ ಅಂತ ನಾನು ಅಂಗಡಿನ ಓಪನ್ ಮಾಡೇ ಇಲ್ಲ. ಏನಂತದ್ ಇವತ್ತು? ಆ ತರದೊಂದು ವಿಷಯ ಇದೆ. ಏನಾಯ್ತು ನಿಮ್ಗೆ? ಹೋಗ್ ಬಾಗ್ಲು ತೆಗಿತೀರಾ ಇಲ್ವಾ ನೀವೀಗ? ಒಂದೊಂದ್ ದಿನಾನು ಒಂದ್ ಕಾರಣ ಹೇಳ್ತಾ ಇರ್ತೀರಾ. ಏನಾಯ್ತು? ಎಲ್ಲ ಒಳ್ಳೆ ರೀತಿಲೇ ಆಯ್ತು. ಎಲ್ಲ ಸರಿಯಾಗಿ ನಡೆದಿದೆ ತಾನೆ? ಅದು ಹುಡುಗ ಹುಡುಗಿ ಈಗ ಆಚೆಗೆ ಬಂದರು. ನೀವಿಬ್ರು ಚೆನ್ನಾಗಿರ್ಬೇಕು. ಟೈಮ್ ಆಗುತ್ತೆ. ಏಯ್, ಅಣ್ಣ ಏನೋ ಹಬ್ಬ ಅಂತ ಹೇಳಿದ್ರು. ಓ, ನಿನ್ನ ಫ್ರೆಂಡ್ ಈ ಥರ ಮಾಡಿದ್ದಕ್ಕೆ ಹಬ್ಬ ಅಂತ ಹೇಳಿದ್ರಾ? ನಿನ್ನ ಜಾಗದಲ್ಲಿ ನಾನಿದ್ದೆ ಅಂತ ತಿಳ್ಕೊ. ಇಬ್ಬರನ್ನು ಕತ್ತರಿಸಾಕ್ಬಿಡ್ತಾ ಇದೆ ಅಷ್ಟೇ.
ಏನ್ ಮಾಡೋದಣ್ಣ, ನನ್ನ ಫ್ರೆಂಡೇ ಅಲ್ವಾ? ಅಯ್ಯೋ ಹೋಗಲ್ಲ, ನೀನ್ ಬೇರೆ. ಒಬ್ರನ್ನ ಲವ್ ಮಾಡಿ ಇನ್ನೊಬ್ರನ್ನ ಮದುವೆ ಆಗಿ ಆಮೇಲೆ ಬೇಡ ಅಂತ ಹೇಳೋದು ನಿಮ್ಗಳಿಗೆಲ್ಲ ಏನು ಹುಚ್ಚಿಡ್ದಿದೀಯಾ? ಅದಕ್ಕೇನೆ ಮೆನನ್ ಸರ್, ನಾನು ಮುಂಚೆನೇ ಹೇಳ್ಬಿಟ್ಟೆ, ನಮ್ಮ ಕಣ್ಣುಗಳು ಕೆಲವು ಸಮಯ ನಮ್ಮನ್ನೇ ಅಮರ್ಸುತ್ತೆ. ನಾನು ಹೇಳೋದು ಒಂದೇ ವಿಚಾರ, ನೀವು ನಮ್ಮ ಮಕ್ಕಳು ಉಸಿರಾಟದ ಜೊತೆ ಆಟ ಆಡ್ತಾ ಇದ್ದೀರಾ. ಅದನ್ನ ನನ್ನ ಕೈ ನೋಡ್ಕೊಂಡಿರಕ್ಕಾಗಲ್ಲ. ಈ ಡಿವೋರ್ಸ್ಗೆ ನಾನು ಒಪ್ಕೊಳ್ಳೋದಿಲ್ಲ. ನೀವು ಇವಾಗ ತಾನೇ ಲೈಫ್ ಸ್ಟಾರ್ಟ್ ಮಾಡಿದ್ದೀರಾ, ಇಷ್ಟು ಬೇಗ ಅದನ್ನ ಮುಗಿಸ್ಬಾರ್ದು. ಆಗ್ಲೇಬೇಕು, ಖಂಡಿತ ಆಗ್ಬೇಕು. ಏನ್ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ಇವರಿಬ್ರು ಇವಾಗ ಗಂಡ ಹೆಂಡ್ತಿರು ತಾನೆ. ನೀವು ಹೇಳ್ದಾಗೆ ಇರ್ಬೋದು, ಆದ್ರೆ ಅವರಿಬ್ರು ಒಟ್ಟಿಗೆ ಬಾಳಬಾರ್ದು. ಅದೇ 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 ಮೆನನ್ ಸಾರ್ಗೆ ಗೊತ್ತಾಗಬೇಕು, ನಿಜವಾಗ್ಲೂ ಇವರಿಬ್ರು ಒಂದಾಗಬೇಕು. ಜಾನು ಬಾ, ಮನೆಗೆ ಹೋಗೋಣ. ಇಲ್ಲಿ ನೋಡಿ, ನಮ್ಮನೆ ಕರ್ಕೊಂಡು ಹೋಗೋಣ. ನಾನ್ ಬರಲ್ಲ ಆಂಟಿ. ಮೆನನ್ ಸರ್, ಇವರಿಬ್ರು ಒಂದಾಗೋದಕ್ಕೆ ನೀವು ಅನುಮತಿ ಕೊಡಬೇಕು. ನೀವು ಅವರಿಗೆ ಆಶೀರ್ವಾದ ಮಾಡಬೇಕು. ಅಂಕಲ್, ರಾಹುಲ್ ನನಗೆ ಬರೀ ಫ್ರೆಂಡ್ ಮಾತ್ರ ಅಲ್ಲ, ನನ್ನ ತಮ್ಮನ ಥರ ಅವನು, ಇಲ್ಲಾಂದ್ರೆ ಅದಕ್ಕೂ ಮೇಲೆ ಅವನು. ನಿಜವಾಗ್ಲೂ ಏನ್ ನಡೀತು ಅಂತ ನಾನು ಹೇಳ್ತೀನಿ. ಆವತ್ತು ಸ್ಕೂಲಲ್ಲಿ ನಡೆದಂಥ ಗಲಾಟೆಯಲ್ಲಿ ಅವನಿಗೆ ತುಂಬಾ ಏಟ್ಗಳು ಬಿದ್ದಿತ್ತು. ಆದಷ್ಟು ಬೇಗ ಎಲ್ಲ ವಸತಿ ಇರುವಂಥ ಹಾಸ್ಪಿಟಲ್ನ ರೆಫರ್ ಮಾಡ್ತೀನಿ. ಯಾವುದಕ್ಕೂ ಒಂದು ಡೀಟೇಲ್ ಚೆಕಪ್ ಅವಶ್ಯಕತೆ ಇದೆ. ಎಷ್ಟಾಯ್ತು? 50? ಅಣ್ಣ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದೀರಾ? ಈ ಹಾಸ್ಪಿಟ್ಲ್ ಅವರೆಲ್ಲ ಬರೀ ದುಡ್ಡು ತಿಂತಾರಷ್ಟೇ. ನೀನು ಡಾಕ್ಟ್ರಿಗಿಂತ ದೊಡ್ಡವನಲ್ಲ, ಬಾ. ಅಣ್ಣ ನಾನು ಹೇಳೋದನ್ನು ಸ್ವಲ್ಪ ಕೇಳಿ. ನಾನು ಹೇಳ್ತಾ ಇದ್ದೀನಿ ತಾನೇ, ಬಾ ಬಾ. ರಾಹುಲ್ಗೆ ಕಿಡ್ನಿನ ಹಾಕಬೇಕು ಅಂತ ಡಾಕ್ಟ್ರು ಹೇಳಿದ್ರು. ಅದರಲ್ಲಿ ದೊಡ್ಡ ಸಮಸ್ಯೆ ಇತ್ತು, ಕೆಲವು ಫಾರ್ಮಾಲಿಟೀಸೂ ಇತ್ತು. ಅದನ್ನು ನೆನಪಿಸ್ಕೊಂಡು ನನಗೊಂದು ರೀತಿ ಆಯಿತು, ರಕ್ತ ಸಂಬಂಧ ಇದ್ದವ್ರಿಗೆ ಮಾತ್ರ ಈ ಕಿಡ್ನಿ ಮ್ಯಾಚ್ ಆಗೋದು. ಅವನಿಗೆ ಅಪ್ಪ ಅಮ್ಮ ಕೂಡ ಇಲ್ಲ. ಚಿಕ್ಕ ವಯಸ್ಸಿಂದ ಅವನ ಅಜ್ಜಿನೇ ನೋಡ್ಕೊಂಡಿರೋದು. ಅಜ್ಜಿಗೆ ವಯಸ್ಸಾಗಿರೋದ್ರಿಂದ ಅಜ್ಜಿನೂ ಕೊಡೋಕ್ಕಾಗೋದಿಲ್ಲ. ಅವನನ್ನು ಮದುವೆ ಆಗೋ ಅಂತ ಹುಡುಗಿ ಮಾತ್ರ ಕೊಡ್ಬೋದು. ಅದು ಗ್ರೂಪ್ ಮ್ಯಾಚ್ ಆಗಬೇಕು. ಅದು ಬಂದು ರಾಹುಲ್ಗೂ ಮದುವೆ ಆಗಿಲ್ಲ. ಅದೇ ಟೈಮಲ್ಲಿ ಜಾನ್ವಿ ನನಗೆ ಗಲ್ಫಿಂದ ಫೋನ್ ಮಾಡಿದ್ಲು. ನಡೆದಿದ್ದ ಘಟನೆ ಎಲ್ಲ ಅವಳ ಹತ್ರ ಹೇಳ್ಕೊಂಡೆ ನಾನು. ಏನ್ ಮಾಡಬೇಕು ಅಂತ ಗೊತ್ತಿಲ್ಲ, ತಲೆ ಕೆಟ್ಟೋಗಿದೆ ನನಗೆ. ನೀನ್ ಟೆನ್ಷನ್ ಮಾಡ್ಕೋಬೇಡ, ಯಾವ್ದಾದ್ರೂ ದಾರಿ ಸಿಕ್ಕೇ ಸಿಗುತ್ತೆ. ಅವನ ಬ್ಲಡ್ ಗ್ರೂಪ್ ಏನು? AB ನೆಗೆಟಿವ್. ನನ್ ಬ್ಲಡ್ ಗ್ರೂಪು ಅದೇ. ಲೋ, ನಾನ್ ಅನ್ಕೋತಿರೋದೇ ನೀನು ಅನ್ಕೋತಿದ್ಯಾ ತಾನೆ? ಏನ್ ಹೇಳ್ತಾ ಇದ್ಯಾ? ಅದೇನೆ ಜಾನ್ವಿ, ನಾವೊಂದು ಪ್ಲಾನ್ ಮಾಡೋಣವಾ? ಸರಿ, ನಮ್ಗೆ ನಮ್ ರಾಹುಲ್ ನಮ್ ಜೊತೆ ಇರ್ಬೇಕು. ಅದ್ ಏನ್ ಬೇಕಾದ್ರೂ ಆಗ್ಲಿ. ಏನು ತಲೆ ಕೆಟ್ಟಿದೆ ನಿಮ್ಗೆ? ನೀವೇನ್ ಮಾತಾಡ್ತಿದ್ದೀರಾ ಗೊತ್ತಾಗ್ತಿದ್ಯಾ? ಸರ್, ನೀವಾದ್ರೂ ಅವ್ನಿಗೆ ಹೇಳಿ ಅರ್ಥ ಮಾಡಿಸಿ. ಅವನು ಹೇಳೋದ್ರಲ್ಲೂ ಒಂದು ಅರ್ಥ ಇದೆ. ಅದು ಬೇಡ ಸರ್. ನೀವೇನು ಹೀಗೆ ಹೇಳ್ತಾ ಇದ್ದೀರಾ? ಅವ್ನಿಗೆ ಆಪರೇಷನ್ ಮಾಡಿ ನೋಡಪ್ಪ, ಅದು ಬೇಡ, ಬಿಟ್ಬಿಡು. ಆದ್ರೆ ಈ ರೀತಿಲಿ ಸರ್, ಜಾನ್ವಿನ ನಾನು ಪ್ರೀತಿಸಿದವನು. ನಾವಿಬ್ರು ಸೇರ್ಕೊಂಡು ಡಿಸಿಷನ್ ತಗೊಂಡಿದೀವಿ. ಇದ್ರಲ್ಲಿ ಬೇರೆ ಮ್ಯಾಟ್ರೇ ಇಲ್ಲ. ಅವ್ನು ಮೂರ್ಖನ್ ತರ ಏನೇನೋ ಮಾತಾಡ್ತಾನೆ, ನೀವು ತಲೆ ಕೆಡ್ಸ್ಕೊಬೇಡಿ. ನೀನ್ ಮಾತಾಡದೆ ಸುಮ್ಮನೆ ಇರ್ತೀಯಾ? ಮೇಷ್ಟ್ರೆ, ಇವ್ ನಮ್ಗೆ ಬೇಕು. ಒಂದ್ ವೇಳೆ ಕಾನೂನು ಅಡ್ಡ ಬಂದ್ರೆ ಅದಕ್ಕಿರೋದು ಒಂದೇ ದಾರಿ, ನಾವ್ ಅದನ್ನ ಮಾಡೇ ಬಿಡೋಣ ಅಷ್ಟೇನೆ. ನೀನು ಹೇಳೋದು ಸರಿನೇ. ಅದಾದ್ಮೇಲೆ ಸಮಸ್ಯೆ ಆಗೋದಿಲ್ಲ. ಇದಕ್ಕೆ ದುಡ್ಡು ಎಷ್ಟು ಖರ್ಚಾಗುತ್ತೆ ಅಂತ ಅದೆಲ್ಲ ಏನು ಆಗೋದಿಲ್ಲ ಸರ್. ನನಗೆ ಸಹಾಯ ಬೇಕು ಅಂತ ನನ್ನ ಫೋಟೋ ಇರೋ ಫ್ಲೆಕ್ಸ್ನ ಜಂಕ್ಷನಲ್ಲಿ ಇಟ್ಟರೆ ಸಾಕು ಅಂತ ಅನ್ಸುತ್ತೆ. ಏನ್ ಮಾಡ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಇರ್ತೀಯ ನೀನು? ಅಲ್ಲ ಕಣ, ಅದು ನಿಮ್ಗಳ ಪ್ಲಾನು ಕಾನೂನನ್ನ ಯಾಮಾರಿಸೋ ಪ್ಲಾನು.
ಹಾಗೆ ಮಾಡ್ತಿರೋದೇ ದೊಡ್ಡ ತಪ್ಪು, ಗೊತ್ತಾಯ್ತಾ? ರಾಹುಲ್ ಜೀವನ ಕಾಪಾಡೋಕೆ ಇದ್ ಬಿಟ್ಟು ಬೇರೆ ದಾರಿ ಇಲ್ಲ ಫಾದರ್. ಅದು ಸರಿನೇ. ಏನೇ ಆದ್ರೂ ನಾವೆಲ್ಲರೂ ಸೇರಿ ಅದ್ರ ಬಗ್ಗೆ ಮಾತಾಡಿ ಒಂದು ಒಳ್ಳೆ ನಿರ್ಧಾರ ಮಾಡೋದು ಒಳ್ಳೆ ಕೆಲಸ. ಯೋಚನೆ ಮಾಡಿದ್ದೀವಿ ಫಾದರ್. ಒಬ್ಬ ಫ್ರೆಂಡ್ಗೋಸ್ಕರ ನಾನು ಕಿಡ್ನಿ ಡೊನೇಟ್ ಮಾಡ್ತೀನಿ. ಆದರೆ ಅದಕ್ಕೆ ತುಂಬ ಫಾರ್ಮಾಲಿಟೀಸ್ ಇದೆ. ಅದು ಅಲ್ಲದೆ ನನ್ನ ಪೇರೆಂಟ್ಸು ಒಪ್ಕೋಬೇಕು. ಅದಕ್ಕೆ ನಾವು ಹೀಗೆ ಪ್ಲಾನ್ ಮಾಡಿದ್ವಿ. ಪ್ರಾಣದ ಜೊತೆ ಆಟ ಆಡ್ತಾ ಇದ್ದೀರಾ. ಭವಿಷ್ಯದಲ್ಲಿ ಯಾರಿಗೂ ಕೂಡ ಇದರಿಂದ ಸಮಸ್ಯೆ ಆಗಬಾರ್ದು. ನಾವು ಡಾಕ್ಟರ್ಸ್ನ ಮೀಟ್ ಮಾಡಿದ್ವಿ. ಯಾವ ಪ್ರಾಬ್ಲಮ್ಮೂ ಆಗಲ್ಲ ಅಂತ ಹೇಳಿದ್ರು. ಆ ಥರ ಎಲ್ಲ ನೀವು ಆಪರೇಷನ್ ಮಾಡ್ತೀರಂದ್ರೆ ನಿಮಗೇನು ಸಮಸ್ಯೆ ಆಗಲ್ವಾ? ತುಂಬ ಜನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಫಾದರು ಪ್ರೆಸಿಡೆಂಟು ಸಪೋರ್ಟ್ ಮಾಡಿದ್ರೆ ಇದೆಲ್ಲ ಒಳ್ಳೆ ರೀತಿಯಿಂದ ನಡೆಯುತ್ತೆ. ಪ್ರೆಸಿಡೆಂಟ್ ಏನ್ ಹೇಳ್ತಿದ್ದಾರೆ? ಒಂದು ಜೀವ ಉಳಿಸೋದು ಒಳ್ಳೆ ಕೆಲಸನೇ. ನನ್ನ ಕಡೆಯಿಂದ ಎಲ್ಲ ಸಹಾಯನೂ ನಿಮಗಿದೆ. ಹಾಗಾಗಿ ನಮ್ಮ ಎಲ್ಲ ಪ್ರತಿಯೊಬ್ಬರ ಸಹಾಯ ರಾಹುಲ್ಗೆ ಖಂಡಿತ ಅವಶ್ಯ ಇದೆ. ಶಮ್ನಾ ಶುರು ಮಾಡಿರೋ ಆ ವಾಟ್ಸಪ್ ಗ್ರೂಪಲ್ಲಿ ನಾವೆಲ್ಲರೂ ಅವ್ರಿಗೆ ಸಹಾಯ ಮಾಡೋಣ. ನೀವೆಲ್ಲರೂ ಕೂಡ ಮನಸ್ಫೂರ್ತಿಯಿಂದ ಅವ್ರಿಗೆ ಸಹಾಯ ಮಾಡಬೇಕು. ದೇವರು ನಮ್ಮನ್ನ ಕಾಪಾಡ್ತಾರೆ. ಆ ಹುಡುಗ ನನ್ಗೆ ಗೊತ್ತಿದೆ ಪ್ರೆಸಿಡೆಂಟ್. ನನ್ ಗಾಡಿ ರೆಡಿ ಮಾಡ್ಕೊಟ್ಟಿದ್ದೆ ಅವನು. ಈ ರೀತಿ ಪರಿಸ್ಥಿತಿಲಿದ್ದಾನೆ ಅಂತ ನೀವ್ ಹೇಳಿದ್ಮೇಲೆ ನನಗೆ ಗೊತ್ತಾಗಿದ್ದು. ಅಲ್ಲ ಕಣೋ, ಅಪ್ಪ ಅಮ್ಮ ಎಲ್ದಿರೋನವನು ನಮಗೂ ಸಹಾಯಕ್ಕಾಗ್ತಾನೆ. ಪ್ರೆಸಿಡೆಂಟ್ ಒಂದು ಮಾತು ಹೇಳಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡೋಕೆ ನಾನ್ ತಯಾರು. ಓಹ್, ಈಗಲೇ ಎಲ್ಲ ವ್ಯವಸ್ಥೆ ಮಾಡ್ಕೊಳಕ್ ಹೇಳ್ತೀನಿ.
ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ ನೀವುಗಳು. ಆದರೆ ದೇವ್ರ ಮುಂದೆ ತಾಳಿ ಕಟ್ಬಿಟ್ಟು ಈಗ ಅದನ್ನ ತೆಗಿತೀನಿ ಅಂದರೆ ಇಲ್ಲಿ ಯಾರು ತಾಳಿ ಕಟ್ಟಿದ್ರು? ಇದೆ ಆ ಹುಡುಗ ಹುಡುಗಿ ಫೋಟೋಗಳು, ಇದೆ ಅವರ ID ಕಾರ್ಡು, ಇದನ್ನು ತಗೊಳ್ಳಿ. ಒಳ್ಳೇದು, ನಾವಿನ್ ಬರ್ತೀವಿ. ದೇವ್ರ ಮುಂದೆ ನಿಜವಾಗ್ಲೂ ಇವರಿಬ್ಬರೇ ಮದುವೆ ಆಗಿದ್ದು, ಇವರಿಬ್ಬರೇ ಒಟ್ಟಾಗಿ ಬಾಳ್ಬೇಕು. ಫ್ರೆಂಡ್ಶಿಪ್ಗಿಂತ ಹೆಚ್ಚಾಗಿ ಯಾರಾದರೂ ಕಾನೂನೇ ಏನು ಮಾಡೋಕ್ಕಾಗೋದಿಲ್ಲ ಅಂತ ಪ್ರೂವ್ ಮಾಡಿದವರು ನೀವಿಬ್ರು. ಇನ್ಮೇಲೆ ನಿಮ್ಮಿಬ್ರನ್ನು ಯಾರು ಕೂಡ ತಡೆಯೋಕ್ಕಾಗೋದಿಲ್ಲ. ಈ ಡಿವೋರ್ಸ್, ಈ ಬಂಧನನ ಬಿಡಿಸೋದಕ್ಕಲ್ಲ, ಇನ್ನೂ ಅದನ್ನ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ. ಈ ಕಡೆ ಎಲ್ಲಿ ಹೋಗ್ತಿದ್ಯಾ? ಇಲ್ಲಿ ಸ್ಕೂಲಲ್ಲಿ ಕೆಲಸ ಸಿಕ್ಕಿದೆಯಲ್ಲ. ಹೌದಾ? ಇನ್ಮೇಲಿಂದ ಈ ಕಡೆನೆ ಹೋಗ್ತಿರ್ತೀಯ ಅನ್ಸುತ್ತೆ. ಅನ್ಕೋತ್ಯಾ